ओम शांति। मीठे बच्चे अपने कैरेक्टर सुधारने के लिए याद की यात्रा में रहना है. ಶಿವಬಾಬಾ ತಿಳಿಸ್ಕೊಡ್ತಾರೆ, ತಮ್ಮ ನಡವಳಿಕೆಗಳನ್ನು ಪರಿವರ್ತನೆ ಮಾಡಲಿಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಅಂದರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಚೆನ್ನಾಗಿ ಮೆಡಿಟೇಷನ್ ಮಾಡಬೇಕು. ಬಾಬಾ ಕಿ ಯಾದ ಸೆ ಹಿ ತುಮೆ ಸದಾ ಸೌಭಾಗ್ಯಶಾಲಿ ಬನಾಯಂಗೆ. ಬಾಬಾ ಅವ್ರು ನೆನಪು ಮಾಡ್ತಾ ಇದ್ದಾಗ ತಾವು ಸದಾ ಸೌಭಾಗ್ಯಶಾಲಿಗಳು ಆಗ್ಬಿಡ್ತೀರಾ. ಪ್ರಶ್ನೆ, ಅವಸ್ಥಾ ಕಿ ಪರಕ್ ಕಿಸ್ ಸಮಯ ಹೋತಿ ಹೈ. ಅವಸ್ಥೆಯ ಒಂದು ಪರೀಕ್ಷೆ ಯಾವ ಸಮಯದಲ್ಲಿ ಆಗುತ್ತೆ? ಅಚ್ಚಿ ಅವಸ್ಥಾ ಕಿಸೆ ಕಹೆಂಗೆ. ಒಳ್ಳೆ ಅವಸ್ಥೆ ಅಂತ ಯಾವುದು ಕೇಳಲಾಗುತ್ತೆ? ಉತ್ತರ ಇದೆ, ಅವಸ್ಥಾ ಕಿ ಪರಕ್ ಬೀಮಾರಿಕೆ ಸಮಯ ಹೋತಾ ಹೈ. ಮನುಷ್ಯನ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಬೇಕಾದ್ರೆ ಕಾಯಿಲೆ ಬಂದಾಗ ನೋಡಬೇಕು ಅಂತಾರೆ. बीमारी में भी सदा खुशी बनी रहे तो खुश मिजाज चेहरे से सबका बाबा का याद दिलाते रहो. ಕಾಯಿಲೆ ಬಂದಾಗ ಖುಷಿಯಲ್ಲಿರಬೇಕು, ಎಲ್ಲರಿಗೂ ಖುಷಿ ಚಹರೆಯಿಂದ ಬಾಬಾ ಅವ್ರ ನೆನಪನ್ನು ತರಿಸ್ತಾ ಇರಬೇಕು. ಯಹಿ ಹೈ ಅಚ್ಚಿ ಅವಸ್ಥಾ. ಇದನ್ನು ಹೇಳಲಾಗತ್ತೆ ಒಳ್ಳೆ ಅವಸ್ಥೆ ಅಂತ. अगर खुद रोएंगे उदास होंगे दूसरों को खुश मिजाज कैसे बनाएंगे. ಒಂದು ವೇಳೆ ನೀವೇ ಅಳ್ತಾ ಇದ್ರೆ, ಬೇರೆಯವ್ರಿಗೂ ಕೂಡ ಉದಾಸರಾಗಿ ಕಾಣಿಸ್ಕೊತಾ ಇದ್ರೆ, ನೀವು ಖುಷಿಯಾಗಿಲ್ಲ ಅಂದರೆ ಹೆಂಗೆ ಸೇವೆ ಮಾಡೋಕ್ಕಾಗುತ್ತೆ? ಕುಚ್ ಬಿ ಹೋ ಜಾಯೆ ರೋನಾ ನಹಿ. ಏನೇ ಆದರೂ ಪರವಾಗಿಲ್ಲ, ಅಳಬೇಡಿ ಅಂತಾರೆ. ಅಂದರೆ ಶರೀರ ನಾನು ಅಂತ ತಿಳ್ಕೊಂಡಾಗ ಅಳು ಬರುತ್ತೆ, ಆತ್ಮ ನಾನು ಅಂತ ತಿಳ್ಕೊಂಡಾಗ ಕರ್ಮ ಲೆಕ್ಕಾಚಾರ ಮುಗೀತಾ ಇದೆ ಅನ್ನೋಂಥ ಒಂದು ಖುಷಿ ಆಗುತ್ತೆ. ಹೇಗೆ ಬ್ರಹ್ಮ ಬಾಬಾರವ್ರದ್ದು ಎಕ್ಸಾಂಪಲ್ ಇದೆ. ದಾದಿಗಳೆಲ್ಲ ಹೇಳ್ತಾ ಇದ್ರಲ್ಲ, ಬಾಬಾ ಅವ್ರಿಗೆ ಶರೀರದ ಕಾಯಿಲೆ ಬಂದರೂ ಕೂಡ ಅವರು ಬಿಲ್ಕುಲ್ ಶರೀರದಿಂದ ಡಿಟ್ಯಾಚ್ ಆಗ್ತಾ ಇದ್ರು. ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟರ್ಗಳನ್ನೇ ಕೇಳ್ತಾ ಇದ್ರು ಹೇಗಿದ್ದೀರಾ ಅಂತ. ಯಾವುದೇ ಒಂದು ಫೀಲಿಂಗ್ಸ್ನಲ್ಲಿ ಬರ್ತಾ ಇರಲಿಲ್ಲ. ಇದೇ ಬೇರೆ ನಾನೇ ಬೇರೆ ಅನ್ನೋಂಥ ಅನುಭವನ ಮಾಡ್ತಾ ಇದ್ರು. ಓಂ ಶಾಂತಿ. ದೋ ಅಕ್ಷರ ಗಾಯೆ ಜಾತೆ ಹೈ, ದುರ್ಭಾಗ್ಯಶಾಲಿ ಸೌಭಾಗ್ಯಶಾಲಿ. ಸೌಭಾಗ್ಯ ಚಲಾ ಜಾತಾ ಹೈ, ದುರ್ಭಾಗ್ಯ ಕಹಾ ಜಾತಾ ಹೈ. ಎರಡು ಅಕ್ಷರ ಹೇಳಲಾಗುತ್ತೆ, ದುರ್ಭಾಗ್ಯಶಾಲಿಗಳು ಸೌಭಾಗ್ಯಶಾಲಿಗಳು ಅಂತ. ಸೌಭಾಗ್ಯ ಹೊರಟೋಗುತ್ತೆ, ದುರ್ಭಾಗ್ಯ ಅಂತ ಹೇಳಲಾಗುತ್ತೆ. ಸ್ತ್ರೀ ಕಿ ಪತಿ ಮರ್ ಜಾತಾ ಹೈ ತೋ ದುರ್ಭಾಗ್ಯ ಕಹಾ ಜಾತಾ ಹೈ. ಲೌಕಿಕ ಪ್ರಪಂಚದ ಉದಾಹರಣೆ ಹೇಳ್ತಾ ಇದ್ದಾರೆ. ಸ್ತ್ರೀಗೆ ಯಾರಾದರೂ ಪತಿ ಸತ್ತೋಗ್ಬಿಟ್ರೆ ಅದನ್ನು ದುರ್ಭಾಗ್ಯ ಅಂತಾರೆ. ಅಕ್ಕೇಲಿ ಹೋ ಜಾತೀನ, ಒಂಟಿ ಆಗ್ಬಿಡ್ತಾಳಲ್ಲ. ಅಭಿ ತೋ ತುಮ್ ಜಾನ್ತೆ ಹೋ ಸದಾ ಕೆ ಲಿಯೆ ಸೌಭಾಗ್ಯಶಾಲಿ ಬಂತೆ ಹೈ. ಈಗ ನಿಮಗೆ ಗೊತ್ತಿದೆ, ನಾವು ಬಾಬಾ ಅವ್ರ ಮಕ್ಕಳಾದ್ಮೇಲೆ ಸದಾ ಕಾಲಕ್ಕೆ ಸೌಭಾಗ್ಯಶಾಲಿಗಳು ಆಗ್ತೀವಿ. ವಹಾ ದುಃಖ ಕಿ ಬಾತ್ ನಹಿ. ಸತ್ಯುಗದಲ್ಲಿದ್ದಾಗ ದುಃಖದ ಮಾತೇ ಇರೋದಿಲ್ಲ. ಮೃತ್ಯು ಕಾ ನಾಮ್ ನಹಿ ಹೋತಾ ಹೈ. ಸತ್ಯುಗದಲ್ಲಿ ಸಾವಿನ ಹೆಸರೇ ಇರೋದಿಲ್ಲ. ವಿಧವಾ ನಾಮ್ ಹಿ ನಹಿ ಹೋತಾ ಹೈ. ವಿಧವೆ ಅನ್ನೋಂಥ ಹೆಸರೇ ಇರೋದಿಲ್ಲ. ವಿಧವಾಕೋ ದುಃಖ ಹೋತಾ ಹೈ ನಾ. ವಿಧವೆಯರಿಗೆ ದುಃಖ ಆಗುತ್ತಲ್ವ, ರೋತಿ ರಹತಿ ಹೈ. ವಿಧವೆಯರು ಏನು ಮಾಡ್ತಿರ್ತಾರೆ? ಅಳ್ತಾ ಇರ್ತಾರೆ. ಬಲ್ ಸಾಧು ಸಂತ ಐಸಾ ನಹಿ ಕಹೆಂಗೆ ಏನೋ ಕೊಯ್ ದುಃಖ ಹೋತಾ ನಹಿ. ಸಾಧು ಸಂತರಿಗೂ ದುಃಖ ಆಗುತ್ತೆ ಅಂತಲ್ಲ, ಅವ್ರಿಗೂ ದುಃಖ ಆಗುತ್ತೆ. ಕೊಯ್ ಪಾಗಲ್ ಬಂದ್ಬಿಡ್ತೆ, ಬೀಮಾರ್ ರೋಗಿ ಬಿ ಹೋತೆ ಹೈ. ಕೆಲವರು ಮೆಂಟ್ಲಿ ಅಪ್ಸೆಟ್ ಆಗಿರ್ತಾರೆ, ಕಾಯಿಲೆಗಳು ಆಗ್ತಾ ಇರ್ತವೆ. ಯಹ ಹಿ ರೋಗಿ ದುನಿಯಾ. இப்போ ಕಲಿಯುಗಕ್ಕೆ ಏನಂತ ಹೇಳಲಾಗುತ್ತೆ? ರೋಗಿ ಪ್ರಪಂಚ. ಸತ್ಯುಗ ಹೇ ನಿರೋಗಿ ದುನಿಯಾ. ಸತ್ಯುಗ ಏನಾಗಿರುತ್ತೆ? ನಿರೋಗಿ ಪ್ರಪಂಚ ಆಗಿರುತ್ತೆ. ತುಮ್ ಬಚ್ಚೆ ಸಮಸ್ತೆ ಹಮ್ ಭಾರತ್ ಕೋ ಫಿರ್ ಸೆ ಶ್ರೀಮತ್ ಪರ್ ನಿರೋಗಿ ಬನಾತೆ ಹೈ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು ಭಾರತ ದೇಶವನ್ನು ಪುನಃ ಶ್ರೀಮತದ ಆಧಾರದ ಮೇಲೆ ನಿರೋಗಿಗಳನ್ನಾಗಿ ಮಾಡ್ತಾ ಇದ್ದೇವೆ. ಇಸ್ ಸಮಯ ಮನುಷ್ಯ ಕಾ ಕ್ಯಾರೆಕ್ಟರ್ಸ್ ಬಹುತ್ ಖರಾಬ್ ಹೈ. ಈ ಸಮಯದಲ್ಲಿ ಜನರ ನಡವಳಿಕೆ ಪೂರ್ತಿ ಕೆಟ್ಟೋಗಿದೆ. अब कैरेक्टर सुधारने की तो जरूर ಡಿಪಾರ್ಟ್ಮೆಂಟ್ ಹೋಂಗೆನಾ. ಈಗ ಮನುಷ್ಯರ ಒಳ್ಳೆ ಕ್ಯಾರೆಕ್ಟರ್ ತರಲಿಕ್ಕೂ ಒಂದು ಡಿಪಾರ್ಟ್ಮೆಂಟ್ ಇರಬೇಕಲ್ಲ. ಸ್ಕೂಲೋ ಮೇ ಸ್ಟೂಡೆಂಟ್ಸ್ ಕಾ ರಿಜಿಸ್ಟರ್ ರಕ್ಕಾ ಜಾತಾ ಹೈ. ಶಾಲೆಗಳಲ್ಲಿ ಕೂಡ ವಿದ್ಯಾರ್ಥಿಗಳದು ರಿಜಿಸ್ಟರ್ ಇಡ್ತಾರೆ. ಉಸ್ಕೋ ಕ್ಯಾರೆಕ್ಟರ್ಸ್ ಕಾ ಪತಾ ಚಲ್ತಾ ಹೈ, ಇಸ್ಲಿಯೇ ಬಾಬಾನೇ ರಿಜಿಸ್ಟರ್ ರಖವಾಯಾ ತಾ. ಅದರಿಂದ ಗೊತ್ತಾಗುತ್ತೆ ಕ್ಯಾರೆಕ್ಟರ್ ಹೆಂಗಿದೆ ಅಂತ. ಅದರಿಂದ ಬಾಬಾ ಅವರು ಕೂಡ ರಿಜಿಸ್ಟರ್ ನಡೆಸಿದ್ರಂತೆ ಸಾಕಾರ ಬಾಬಾ ಅವರು ಇದ್ದಾಗ. हर एक अपना रजिस्टर रखे, कैरेक्टर देखना है हम कैसे भूल तो नहीं करते हैं. ಪ್ರತಿಯೊಬ್ಬರು ಅವ್ರವ್ರ ನಡವಳಿಕೆಯನ್ನು ನೋಡ್ಕೋಬೇಕಾಗಿದೆ. ನಾವು ನಮ್ಮ ಒಂದು ಮಿಸ್ಟೇಕ್ಸ್ ಏನು ಮಾಡೋದಿಲ್ವಾ
ತಪ್ಪುಗಳು ಮಾಡೋದಿಲ್ವಾ ಅನ್ನೋದನ್ನು ಚೆಕಿಂಗ್ ಮಾಡ್ಕೋಬೇಕು. पहली बात तो बाप को याद करना है, उनसे भी तुम्हारा ಕ್ಯಾರೆಕ್ಟರ್ ಸುಧಾರನಾ है. ಮೊದಲನೇ ಮಾತಾಗಿದೆ, ಬಾಬಾ ಅವ್ರು ನೆನಪು ಮಾಡ್ತಾ ಇರಬೇಕು. ಅದರಲ್ಲೇ ನಿಮ್ಮ ಕ್ಯಾರೆಕ್ಟರ್ ಏನಾಗ್ತಾ ಹೋಗುತ್ತೆ, ಸುಧಾರಣೆ ಆಗ್ತಾ ಹೋಗುತ್ತೆ. ಆಯು ಬಿ ಬಡಿ ಹೋತಿ ಹೈ ಏಕ ಕಿ ಯಾದ್ ಸೆ. ಆಯುಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಒಬ್ಬರು ನೆನಪು ಮಾಡ್ತಾ ಮಾಡ್ತಾ. ಯಥೋ ಹೈಹಿ ಜ್ಞಾನ್ ರತನ್. ಇಲ್ಲಿ ನೀವು ಕೇಳ್ತಾ ಇರೋವಂಥದ್ದು ಒಂದೊಂದು ಪಾಯಿಂಟ್ ಏನಾಗಿದೆ, ಜ್ಞಾನದ ರತ್ನಗಳಾಗಿದೆ. ಯಾದ ಸೆ ಹಿ ತುಮಾರ ಕ್ಯಾರೆಕ್ಟರ್ ಸುಧರ್ತೆ ಹೈ. ನೆನಪು ಮಾಡ್ತಾ ಮಾಡ್ತಾ ಒಳ್ಳೆ ನಡವಳಿಕೆ ಬರುತ್ತೆ. ಯ 84 ಜನ್ಮೋं का चक्कर तुम्हारे सिवाय और कोई समझा ना सके. ಈ 84 ಜನ್ಮಗಳ ಚಕ್ರನ ನಿಮ್ಮ ವಿನಃ ಬೇರೆ ಯಾರು ಕೂಡ ತಿಳಿಸೋಕ್ಕೆ ಸಾಧ್ಯ ಇಲ್ಲ ಅಂತ. ಇಸ್ ಪಾರ್ ಬಿ ಸಮಜಾನ ಹೈ ವಿಷ್ಣು और ಬ್ರಹ್ಮ. ಇದ್ರ ಬಗ್ಗೆನೂ ಕೂಡ ನೀವು ತಿಳಿಸಬೇಕಾಗಿದೆ, ವಿಷ್ಣು ಮತ್ತು ಬ್ರಹ್ಮ. ಶಂಕರ್ को तो ಕ್ಯಾರೆಕ್ಟರ್ नहीं कहेंगे. ಶಂಕರ್ದು ಕ್ಯಾರೆಕ್ಟರ್ ಅಂತ ಹೇಳೋದಿಲ್ಲ. तुम बच्चे जानते हो ब्रह्मा और विष्णु का अपना आपस में क्या ಕನೆಕ್ಷನ್ है. ಬ್ರಹ್ಮ ಮತ್ತು ವಿಷ್ಣುಗೆ ಪರಸ್ಪರ ಏನು ಸಂಬಂಧ ಇದೆ ಅನ್ನೋದು ನಿಮ್ಗೆ ಗೊತ್ತು. ವಿಷ್ಣುಕ್ಕೆ 2 ರೂಪ है ಲಕ್ಷ್ಮೀ ನಾರಾಯಣ. ವಿಷ್ಣುವಿನ 2 ರೂಪ ಆಗಿದೆ ಲಕ್ಷ್ಮೀನಾರಾಯಣ. ವಹಿ ಫಿರ್ 84 ಜನ್ಮ ಲೇತೆ हैं. ಅವರೇನೆ 84 ಜನ್ಮಗಳನ್ನು ತೆಗೆದುಕೊಳ್ತಾರೆ. 84 ಜನ್ಮೊಮ್ಮೆ ಆಪೇ ಹಿ ಪೂಜ್ಯ और ಆಪೇ ಹಿ ಪೂಜಾರಿ ಬಂತೆ हैं. 84 ಜನ್ಮಗಳನ್ನು ತೆಗೆದುಕೊಂಡು ಅವರೇ ಪೂಜ್ಯರಾಗಿರ್ತಾರೆ ಮತ್ತು ಅವರೇ ಪೂಜಾರಿಗಳು ಆಗ್ತಾರೆ. ಪ್ರಜಾಪಿತ ಬ್ರಹ್ಮ ತೋ ಜರೂರ್ ಯಹಾ ಹಿ ಚೈಯೇನ. ಪ್ರಜಾಪಿತ ಬ್ರಹ್ಮ ಇಲ್ಲೇ ಬೇಕಾಗುತ್ತಲ್ವ. ನಾರಾಯಣ ತನ್ನ ಚೈಯೇನ, ಸಾಧಾರಣ ತನ್ನ ಚೈಯೇನ, ಸಾಧಾರಣವಾಗಿರ್ತಕ್ಕಂಥ ಶರೀರ ಬೇಕು. ಬಹುತ್ ಕರ್ಕೆ ಇಸ್ಮೇ ಹಿ ಮೂಂಜತೆ ಹೈ. ಸುಮಾರು ಜನ ಬ್ರಹ್ಮ ಬಾಬಾವನ ಚಿತ್ರ ನೋಡಿ ಕನ್ಫ್ಯೂಷನ್ ಆಗ್ತಾರೆ. ಬ್ರಹ್ಮ ತೋ ಹೈ ಪತಿತ್ ಪಾವನ್ ಬಾಪ್ ಕಾ ರಥ್. ಬ್ರಹ್ಮ ಬಾಬಾ ಅಂತೂ ಪತಿತ ಪಾವನ ಶಿವ ಬಾಬಾ ಅವ್ರಿಗೆ ಏನಾಗಿದ್ರು, ಮಾಧ್ಯಮ ಆಗಿದ್ರು. कहते भी है दूर देश के रहने वाला आया देश पराए. ಹೇಳ್ತಾರೆ, ದೂರ ದೇಶದಲ್ಲಿರ್ತಕ್ಕಂಥವ್ರು ಪರದೇಶದಲ್ಲಿ ಬಂದರು. पावन दुनिया बनाने वाला पतित पावन बाबा पतित दुनिया में आया है. ಪಾವನರನ್ನಾಗಿ ಮಾಡ್ತಕ್ಕಂಥ ತಂದೆ, ಪತಿತ ಪಾವನ ತಂದೆ ಈಗ ಪತಿತ ಪ್ರಪಂಚದಲ್ಲಿ ಬಂದಿದ್ದಾರೆ. ಪತಿತ ದುನಿಯಾ ಮೇ ಏಕ್ ಬಿ ಪಾವನ್ ನಹಿ ಹೋ ಸಕ್ತಾ ಹೈ. ಈ ಒಂದು ಪತಿತ ಪ್ರಪಂಚದಲ್ಲಿ ಒಬ್ಬರು ಕೂಡ ಪಾವನರಿಲ್ಲ ಅಂತಾರೆ. ಅಭಿ ತುಮ್ ಬಚ್ಚೋನೆ ಸಮಜಾ ಹೈ 84 ಜನ್ಮ ಕೇಸೆ ಲೇತೆ ಹೈ. ಈಗ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ 84 ಜನ್ಮಗಳನ್ನು ಹೇಗೆ ನಾವು ತೆಗೆದುಕೊಳ್ತೇವೆ. ಕೋಯಿ ತೋ ಲೇತೆ ಹೋಂಗೆನ. ಕೆಲವರು ಕೂಡ ತೆಗೆದುಕೊಳ್ತಾರಲ್ಲ. ಜೋ ಪಹಲೆ ಆತೆ ಹೋಂಗೆ ಉನ್ಕೋ ಹಿ 84 ಜನ್ಮ ಹೋಂಗೆ. ಯಾರು ಫಸ್ಟ್ ಬರ್ತಾರೆ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ತಾರೆ. ಸತ್ಯುಗ ಮೇ ದೇವಿ ದೇವತಾ ಹಿ ಆತೆ ಹೇ. ಸತ್ಯುಗದಲ್ಲಿ ದೇವಾನ್ ದೇವತೆಗಳೇನೆ ಬರ್ತಾರೆ. ಮನುಷ್ಯೋಂ ಕಾ ಜರಾ ಬಿ ಖಯಾಲ್ ನಹಿ ಚಲ್ತಾ ಹೈ. ಜನರಿಗೊಂಚೂರು ಇದ್ರ ಬಗ್ಗೆ ಯೋಚನೆ ನಡೆಯೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. 84 ಜನ್ಮ ಕೇಸೆ ಲೆಂಗೆ ಸಮಜ್ ಕಿ ಬಾತ್ ಐನಾ. 84 ಜನ್ಮಗಳು ಯಾವ ಥರ ತಗೊಳ್ತಾರೆ ಅನ್ನುವಂಥದ್ದು ತಿಳುವಳಿಕೆಯ ಒಂದು ವಿಚಾರ ಆಗಿದೆ ಅಲ್ವಾ. पुनर्जन्म तो सब मानते हैं. 84 पुनर्जन्म हुए तो बड़ी युक्ति से समझाना. 84 ಪುನರ್ಜನ್ಮಗಳಂತೂ ಬಹಳಷ್ಟು ಯುಕ್ತಿಯಿಂದ ನೀವು ತಿಳಿಸಬೇಕಾಗತ್ತೆ. 84 ಜನ್ಮ ತೋ ಸಬೀಕ್ ತೋ ನಹಿ ಲೆಂಗೆ. 84 ಜನ್ಮಗಳನ್ನು ಪ್ರತಿಯೊಂದು ಆತ್ಮನೂ ತಗೊಳ್ಳೋದಿಲ್ಲ ಅಂತಾರೆ. ಯಾರು ಫಸ್ಟ್ ಓಂ ಪ್ರಥಮ್ನಲ್ಲಿ ಬರ್ತಾರೆ ಅವರೇ 84 ಜನ್ಮ ತಗೊಂತಾರೆ. ಏಕ್ ಸಾಥ್ ಸಬ್ ತೋಡಿ ಆಯಂಗೆ ತೋ ಶರೀರ್ ಛೋಡೆಂಗೆ. ಒಂದೇ ಸಲ ಶರೀರ ತಗೊಂಡು ಬರ್ತಾರೇನು. ಭಗವಾನ್ ವಾಚ್ ಬಿ ಹೇ ತುಮ್ ಅಪ್ನೆ ಜನ್ಮೋं को नहीं जानते हो. ಭಗವಾನ್ ವಾಚ ಇದೆ, ನೀವು ನಿಮ್ಮ ಜನ್ಮಗಳನ್ನು ಕೂಡ ಏನು ಮಾಡಿಲ್ಲ, ತಿಳ್ಕೊಂಡಿಲ್ಲ. ಭಗವಾನ್ ಹಿ ಬೈಟ್ ಸಮಜಾತೆ. ಈ ವಿಚಾರಗಳನ್ನು ಭಗವಂತನೇ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ತುಮ್ ಆತ್ಮಯೇ 84 ಜನ್ಮ ಲೇತೆ ಹೋ ಯಾ 84 ಜನ್ಮೋं की कहानी ಬಾಬಾ ತುಮ್ ಬಚ್ಚೋಂ ಕೋ ಬೈಟ್ ಸುನಾತೆ ಹೇ. ನೀವು ಆತ್ಮಗಳು 84 ಜನ್ಮ ತೆಗೆದುಕೊಂತೀರಾ. ಈ 84 ಜನ್ಮಗಳ ಕಥೆಯನ್ನು ನೀವು ಮಕ್ಕಳಿಗೆ ಕೂತ್ಕೊಂಡು ಬಾಬಾ ಅವರು ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. यह ही एक पढ़ाई 84 जन्म का चक्र का जानना बहुत सहज है.
ಇದು ಕೂಡ ಒಂದು ವಿದ್ಯೆ ಆಗಿದೆ. 84 ಜನ್ಮಗಳ ಚಕ್ರದ ಬಗ್ಗೆ ತಿಳ್ಕೊಳ್ಳೋದು ತುಂಬ ಈಸಿ. दूसरा धर्म वाले इन बातों को समझेंगे नहीं. ಬೇರೆ ಧರ್ಮದ ಜನರು ಈ ವಿಚಾರಗಳನ್ನು ತಿಳ್ಕೊಳ್ಳೋದಿಲ್ಲ. अभी सभी का 84 जन्म हो तो सब इकट्ठा आ जाए. ಎಲ್ಲರದು 84 ಜನ್ಮ ಇದ್ರೆ ಒಂದೇ ಸಲ ಎಲ್ಲರೂ ಬರಬೇಕಾಗುತ್ತೆ ಅಂತ. ಎಲ್ಲರೂ ಒಂದೇ ಸಲ ಬರೋದಿಲ್ಲ. यह भी होता नहीं है. ಈ ರೀತಿ ಆಗೋದಿಲ್ಲ. ಸಾರಾ ಮದಾರ್ ಪಢಾಯಿ ಅವ್ರ ಯಾದ್ ಪರ ಇರೋದೆಲ್ಲ ಡಿಪೆಂಡು ಓದೋದು ಮತ್ತು ನೆನಪಿನ ಮೇಲೆ ಡಿಪೆಂಡ್ ಇದೆ. इसमें भी नंबर 1 है याद. डिफिकल्ट सब्जेक्ट पर मार्क्स ಜಾಸ್ತಿ मिलते हैं. ಬಾಬಾ ಹೇಳ್ತಿದ್ದಾರೆ ಇದರಲ್ಲಿ ಕೂಡ ನಂಬರ್ 1 ನೆನಪಾಗಿದೆ. ಡಿಫಿಕಲ್ಟ್ ಸಬ್ಜೆಕ್ಟ್ ಬಗ್ಗೆನೂ ಕೂಡ ಮಾರ್ಕ್ಸ್ ಹೆಚ್ಚಿಗೆ ಸಿಗುತ್ತೆ. उसका प्रभाव भी होता है. उत्तम मध्यम कनिष्ठ सब्जेक्ट होती है ना, ಅದರಲ್ಲಿ ಕೂಡ ಪ್ರಭಾವ ಇರುತ್ತೆ. ಉತ್ತಮರು ಮಧ್ಯಮರು ಕನಿಷ್ಠರು ಅನ್ನುವಂಥದ್ದು ಇರುತ್ತೆ. इसमें भी 2 मुख्य है. ಇದರಲ್ಲಿ 2 ಮುಖ್ಯವಾಗಿರುವಂಥ ವಿಚಾರ. ಬಾಬಾ कहते मुझे याद करो तो ಸಂಪೂರ್ಣ ನಿರ್ವಿಕಾರಿ बन जाएंगे. ಶಿವಬಾಬಾ ಹೇಳ್ತಾರೆ ನೀವು ನನ್ನನ್ನು ನೆನಪು ಮಾಡ್ತಾ ಇದ್ರೆ ನೀವೇನಾಗ್ತೀರಾ, ಸಂಪೂರ್ಣ ನಿರ್ವಿಕಾರಿಗಳು ಆಗ್ಬಿಡ್ತೀರಾ. ಅವ್ರು ವಿಜಯ ಮಾಲಾ ಮೇ ಫಿರೋಜ್ ಆಯಂಗೆ. ಆವಾಗ ನೀವು ವಿಜಯ ಮಾಲೆಯಲ್ಲಿ ಏನಾಗ್ತೀರಾ, ಮಣಿಗಳಾಗಿ ಬರ್ತೀರಾ. ಯಹ ಹೇ ರೇಸ್. ಇದೇನಾಗಿದೆ, ಓಟ. ಪಹಲೆ ತೋ ಖುದ್ ಕೋ ದೇಖನಾ ಹೇ ಮೈ ಕಹಾಂ ತಕ್ ಧಾರಣ ಕರ್ತಾ ಹೂಂ. ಫಸ್ಟು ನಮ್ಮನ್ನೇ ನಾವು ನೋಡ್ಕೋಬೇಕು. ನಾವು ಎಷ್ಟು ನಮ್ಮ ಜೀವನದಲ್ಲಿ ಜ್ಞಾನವನ್ನು ಅಪ್ಲೈ ಮಾಡ್ಕೊತಾ ಇದ್ದೀವಿ. ಕಿತನಾ ಯಾದ್ ಕರ್ತಾ ಹೂಂ, ಮೇರೆ ಕ್ಯಾರೆಕ್ಟರ್ಸ್ ಕೇಸೆ ಹೇ. ನಾನು ಎಷ್ಟು ಬಾಬಾ ಅವ್ರು ನೆನಪು ಮಾಡ್ತಾ ಇರ್ತೀನಿ, ನನ್ನ ನಡವಳಿಕೆ ಯಾವ ಥರ ಇದೆ. ಅಗರ್ ಮೇರೆ ಮೇ ಹಿ ರೋನೆ ಕಿ ಆದತ್ ಹೈ ದೂಸರೋಂ ಕೋ ಖುಷ್ ಮಿಜಾಜ್ ಕೇಸೆ ಬನಾ ಸಕ್ತಾ ಹೂಂ. ನಾನೇ ಯಾವಾಗಲೂ ಅಳ್ತಾ ಇದ್ರೆ ಇನ್ನೊಬ್ಬನ ಖುಷಿ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ. ಬಾಬಾ ಕೇತೆ ಜೋ ರೋತೆ ಹೇ ಸೋ ಕೋತೆ ಹೇ. ಬಾಬಾ ಏನು ಹೇಳ್ತಾರೆ, ಯಾರು ಅಳ್ತಾರೆ ಅವ್ರು ಕಳ್ಕೊಂಡು ಬಿಡ್ತಾರೆ. ಕುಚ್ ಬಿ ಹೋ ಜಾಯೆ ರೋನೆ ಕಿ ದರ್ಕಾರ ನಹಿ. ಏನಾದರೂ ಆಗಲಿ ಜೀವನದಲ್ಲಿ ಅಳುವಂಥ ಪ್ರಮೇಯನೇ ಇಲ್ಲ. बीमारी में भी खुशी से इतना तो कह सकते हो अपने को आत्मा समझ बाप को याद करो. ಈಗ ಕಾಯಿಲೆನಲ್ಲಿ ಕೂಡ ನೀವು ಖುಷಿಯಾಗಿರ್ಬೋದು, ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡಿ. बीमारी में भी अवस्था का परख होती है. ಕಾಯಿಲೆ ಬಂದಾಗ ಯಾವ ಮನಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. तकलीफ तो मैं थोड़ा कुड़कने की आवाज़ बल निकलती है. ಕಷ್ಟ ಬಂದಾಗ ಸ್ವಲ್ಪ ಒಳಗಡೆನೆ ಕಿರಿಕಿರಿ ಆಗುತ್ತೆ. ಪರಂತು ಅಪನೆಕೋ ಆತ್ಮ ಸಮಜ್ ಬಾಪ್ಕೋ ಯಾದ್ ಕರ್ನಾ ಹೇ. ಆದರೆ ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ. ಬಾಬಾನೆ ಪೈಗಾಮ್ ದಿಯಾ ಹೇ, ಪೈಗಂಬರ್ ಮೆಸೆಂಜರ್ ಏಕ್ ಶಿವ ಬಾಬಾ ಹೇ. ಶಿವಬಾಬಾ ಸಂದೇಶ ಕೊಟ್ಟಿದ್ದಾರೆ. ಪೈಗಂಬರು ಮೆಸೆಂಜರು ಒಬ್ಬರೇ ಶಿವಬಾಬಾ, ದೂಸರಾ ಕೋಯಿ ಹೈ ನಹಿ. ಬೇರೆ ಇನ್ಯಾರೋ ಇಲ್ಲವೇ ಇಲ್ಲ. ಬಾಕಿ ಜೋ ಬಿ ಸುನಾತೆ ಹೇ ಸಾರಿ ಭಕ್ತಿ ಮಾರ್ಗ್ ಕಿ ಬಾತೆ. ಬಾಕಿ ಯಾರೆಲ್ಲ ಏನು ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಮಾತುಗಳು. ಇಸ್ ಸಮಯ ದುನಿಯಾ ಮೇ ಬಿ ಜೋ ಬಿ ಚೀಸೆ ಹೇ ಸಬ್ ವಿನಾಶಿ. ಈ ಪ್ರಪಂಚದಲ್ಲಿ ನೀವೇನೆಲ್ಲ ನೋಡ್ತಾ ಇದ್ದೀರಿ ವಸ್ತುಗಳು, ಇವೆಲ್ಲವೂ ವಿನಾಶ ಆಗುತ್ತೆ. ಅಭಿ ತುಮಕೋ ವಹಾ ಲೇ ಜಾತೆ ಹೇ ಕಹಾ ಜಹಾ ಟೂಟ್ ಫೂಟ್ ನಹಿ ಹೇ. ಸತ್ಯುಗದಲ್ಲಿ ಬಾಬಾ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಯಾವುದೇ ಮುರಿದಿರೋ ವಸ್ತುಗಳೇ ಇರೋದಿಲ್ಲ ಅಂತಾರೆ. ವಹಾ ತೋ चीज़ें भी ऐसे अच्छे अच्छे बनेंगे टूटने का नाम ही नहीं होगा. ಅಲ್ಲಿ ವಸ್ತುಗಳು ಇಷ್ಟೊಂದು ಪರ್ಫೆಕ್ಟ್ ಆಗಿರುತ್ತೆ, ಅದರಿಂದ ಅಲ್ಲಿ ಮುರಿಯುವಂಥ ಪ್ರಶ್ನೆನೇ ಬರೋದಿಲ್ಲ. ಯ ಸೈನ್ಸ್ ಕಿತನಿ ಚೀज़ें बनाती है. ಇವತ್ತು ವಿಜ್ಞಾನದವ್ರು ಏನೇನೆಲ್ಲ ಮಾಡ್ತಾ ಇದ್ದಾರೆ, ವಹಾ भी साइंस जरूर होंगे क्योंकि तुम्हारे लिए बहुत सुख चाहिए. ಬಾಬಾ ಹೇಳ್ತಾರೆ ಅಲ್ಲಿ ವಿಜ್ಞಾನನೂ ಇರುತ್ತೆ, ಯಾಕೆಂದರೆ ನಿಮಗೋಸ್ಕರ ತುಂಬ ಸುಖ ಕೊಡೋದಕ್ಕೆ ಬೇಕಲ್ವಾ. ಬಾಬಾ कहते हैं तुम बच्चों को कुछ भी पता नहीं था. ಇಷ್ಟೆಲ್ಲ ವಿಚಾರಗಳು ನಿಮ್ಗೆ ಮೊದಲು ಗೊತ್ತಿರಲಿಲ್ಲ. ಭಕ್ತಿ ಮಾರ್ಗ ಕಬ್ ಶುರು हुआ, कितनी तुमने दुख देखा, ये सब बातें अभी तुम्हारे बुद्धि में है. ಭಕ್ತಿ ಮಾರ್ಗದಲ್ಲಿ ಯಾವಾಗ ದುಃಖ ಸ್ಟಾರ್ಟ್ ಆಯಿತು, ನೀವು ಯಾವ ಥರ ದುಃಖ ನೋಡ್ಕೊಂಡು ಬಂದ್ರಿ, ಈ ವಿಚಾರಗಳು ನಿಮ್ಮ ಬುದ್ಧಿಯಲ್ಲಿದೆ. ದೇವತಾವನೇ ಕಹಾ ಬಿ ಜಾತಾ ಹೇ ಸರ್ವಗುಣ ಸಂಪನ್ನ. ದೇವಾನ್ ದೇವತೆಗಳಿಗೆ ಹೇಳಲಾಗುತ್ತೆ ಎಲ್ಲ ಗುಣಗಳಲ್ಲಿ ಅವರು ಸಂಪನ್ನರಾಗಿದ್ದರು. ಫಿರ್ ಯ ಕಲಾ कैसे कम हुई. ಆಮೇಲೆ ಕಲೆಗಳು ಹೆಂಗೆ ಕಡಿಮೆ ಆಯಿತು. ಅಭಿ ತೋ ಕೋಯಿ ಕಲಾ ನಹಿ ರಹಿ. ಈಗಂತೂ ಯಾವುದೇ ಕಲೆಗಳು
ಇಲ್ಲವೇ ಇಲ್ಲ. ಚಂದ್ರಮಾ का भी धीरे धीरे कला कम होती है ना. ಚಂದ್ರನದೇನಾಗುತ್ತೆ, ನಿಧಾನಕ್ಕೆ ನಿಧಾನಕ್ಕೆ ಕಲೆಗಳು ಕಮ್ಮಿ ಆಗುತ್ತೆ, ಕೊನೆಗೆ ಒಂದು ಗೆರೆ ಉಳ್ಕೊಳ್ಳುತ್ತಲ್ಲ. तुम जानते हो यह दुनिया भी पहले नहीं थी, फिर वह हर चीज सतो प्रधान फर्स्ट क्लास होती. ನೀವು ತಿಳ್ಕೊಂಡಿದ್ದೀರಿ ಈ ಒಂದು ಪ್ರಪಂಚ ಮೊಟ್ಟ ಮೊದಲು ಹೆಂಗಿತ್ತು, ಹೊಸದಾಗಿತ್ತು. ಅಲ್ಲಿ ಪ್ರತಿಯೊಂದು ವಸ್ತು ಕೂಡ ಸತೋಪ್ರಧಾನವಾಗಿತ್ತು, ಫಸ್ಟ್ ಕ್ಲಾಸ್ ಆಗಿತ್ತು. ಫಿರ್ ಪುರಾಣಿ ಹೋತೆ ಕಲಾಯೇ ಕಮ್ ಹೋತಿ ಜಾತಿ. ಆಮೇಲೆ ಹಳೇದಾಯ್ತಾ ಆಯ್ತಾ ಏನಾಯ್ತು, ಕಲೆಗಳು ಕ್ಷೀಣಿಸ್ತಾ ಬಂತು. ಸರ್ವಗುಣ ಸಂಪನ್ನ ಯ ಲಕ್ಷ್ಮೀನಾರಾಯಣ. ಎಲ್ಲಾ ಗುಣಗಳಲ್ಲಿ ಫುಲ್ ಆಗಿದ್ದವ್ರು ಯಾರು, ಲಕ್ಷ್ಮೀನಾರಾಯಣರಾಗಿದ್ರು. ಅಭಿ ಬಾಬಾ ತುಮಕೋ ಸಚ್ಚಿ ಸಚ್ಚಿ ಸತ್ಯನಾರಾಯಣ ಕಿ ಕಥಾ ಸುನಾರೆ. ಈಗ ತಂದೆ ಬಂದ್ಬಿಟ್ಟು ಮಕ್ಕಳಿಗೆ ಸತ್ಯನಾರಾಯಣ ಕಥೆಯನ್ನ ಹೇಳ್ತಾ ಇದ್ದಾರೆ. ಅಭಿ ಹೇ ರಾತ್ ಫಿರ್ ದಿನ್ ಹೋತಾ ಹೈ. ಈಗ ಕಲಿಯುಗ ರಾತ್ರಿ ನಡೀತಾ ಇದೆ, ನೆಕ್ಸ್ಟ್ ಸತ್ಯುಗ ಹಗಲಾಗುತ್ತೆ. तुम संपूर्ण बनते हो, तुम्हारे लिए फिर सृष्टि भी ऐसा चाहिए ना. ನೀವು ಸಂಪೂರ್ಣ ಸಂಪನ್ನರಾಗ್ಬಿಟ್ಟ ಮೇಲೆ ಪ್ರಪಂಚನೂ ಅಂಥದ್ದು ಬೇಕಾಗುತ್ತಲ್ವ. 5 ತತ್ವ भी सतो प्रधान 16 कला संपूर्ण बन जाते हैं. 5 ತತ್ವಗಳು ಸತೋ ಪ್ರಧಾನ ಆಗ್ಬಿಡ್ತವೆ, 16 ಕಲಾ ಸಂಪೂರ್ಣರು ಕೂಡ ಆಗ್ಬಿಡ್ತೀರಾ. इसलिए शरीर भी तुम्हारे ನ್ಯಾಚುರಲ್ ಬ್ಯೂಟಿಫುಲ್ ಹೋತೆ ಹೈ. ಅದರಿಂದ ನಿಮ್ಮ ಶರೀರಗಳು ಸತ್ಯುಗದಲ್ಲಿ ಏನಾಗಿರುತ್ತೆ, ತುಂಬಾ ಸುಂದರವಾಗಿರುತ್ತೆ. ಸತೋ ಪ್ರಧಾನ್ ಹೋತೆ. ಸತ್ಯುಗದಲ್ಲಿ ಎಲ್ಲಾ ತತ್ವಗಳು ಸತೋ ಪ್ರಧಾನವಾಗಿರುತ್ತೆ. ये सारी दुनिया 16 कला संपूर्ण बन जाती है. ಸತ್ಯುಗದಲ್ಲಿ ಎಲ್ಲಾ ಒಂದು ಇದೂನು ಕೂಡ 16 ಕಲಾ ಸಂಪನ್ನ ಆಗ್ಬಿಡುತ್ತೆ. ಅಭಿ ತೋ ಕೋಯಿ ಕಲಾ ನಹಿ ಹೈ. ಈ ಕಲಿಯುಗದಲ್ಲಿ ಯಾವುದೇ ಕಲೆಗಳು ಇಲ್ಲವೇ ಇಲ್ಲ. ಅಭಿ ತೋ जो भी बड़े बड़े है लोग है अथवा महात्मा आदि है, वह भी बाबा का नॉलेज उनकी तकदीर में ही नहीं. ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಯಾರಿದ್ದಾರೆ, ಮಹಾತ್ಮರು ಅಂತ ಯಾರಿದ್ದಾರೆ, ಅವ್ರಿಗೆ ಈ ಒಂದು ಜ್ಞಾನ ಅನ್ನೋದು ಅದೃಷ್ಟದಲ್ಲಿ ಇಲ್ಲ ಅಂತ. ಯಾಕೆಂದ್ರೆ ಎಷ್ಟೋ ತಾಪತ್ರಗಳಿರ್ತಾವಲ್ಲ, ಜಂಜಾಟಗಳಿರ್ತಾವಲ್ಲ, ಬ್ಯುಸಿ ಇರುತ್ತೆ, ಅವ್ರಿಗೆ ಪುರ್ಸೊತ್ತಿರಲ್ಲ ಕೇಳಕ್ಕೆ. ಉನೋಂಕ ಅಪನಾ ಹಿ ಘಮಂಡ ಹೈ. ಮತ್ತೆ ಅದು ಬೇರೆ, ಅಭಿಮಾನ ಬೇರೆ ಇರುತ್ತೆ ಕೆಲವ್ರಿಗೆ. ನಾವೇನು ಅಂತ ಬಹುತ್ ಕರ್ಕೆ ಗರೀಬ್ ಕಿ ಹಿ ತಕ್ದೀರ್ ಹೋತಿ ಹೈ. ಬಹಳಷ್ಟು ನೋಡ್ಬೇಕು ನೀವು, ಬಡವ್ರಿಗೇನೆ ಇದು ಜ್ಞಾನ ಅನ್ನೋದು ಅದೃಷ್ಟದಲ್ಲಿರುತ್ತೆ ಅಂತಾರೆ. ಬಡವ್ರಿಗೇನೆ ಈ ಜ್ಞಾನ ಒಲ್ದು ಬರುತ್ತೆ. कोई कहते हैं इतना ऊंच बाप है उनका तो कोई बड़े राजा अथवा पवित्र ಋಷಿ आदि की तन में आना चाहिए. ಕೆಲವ್ರು ಹೇಳ್ತಾರೆ, ಬಾಬಾ ಇಷ್ಟು ದೊಡ್ಡ ಗ್ರೇಟೆಸ್ಟ್ ಆಫ್ ದಿ ಗ್ರೇಟ್, ಅವ್ರು ಯಾವುದಾದ್ರೂ ದೊಡ್ಡ ರಾಜರ ಮನೆಯಲ್ಲಿ ಬರಬೇಕಾಗಿತ್ತು ಅಥವಾ ಪವಿತ್ರ ಋಷಿ ಮುನಿನಲ್ಲಿ ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಕೆಲವರು ಅಭಿಪ್ರಾಯ ಪಡ್ತಾರೆ. ಪವಿತ್ರ ಹೋತೆ ಹಿ ಹೇ ಸನ್ಯಾಸಿ. ಪವಿತ್ರವಾಗಿರೋರು ಸನ್ಯಾಸಿಗಳು. ಪವಿತ್ರ ಕನ್ಯಾಕೆ ತನ್ಮೇ ಬಿ ಆಯೆ. ಪವಿತ್ರ ಕನ್ಯೆ ದೇಹದಲ್ಲಿ ಬರಬೇಕಾಗಿತ್ತು. ಬಾಬಾ ಬೈಟ್ ಸಮಜಾತೆ ಮೈ ಕಿಸ್ಮೆ ಆತಾ ಹೂँ. ಸ್ವತಃ ಶಿವಬಾಬಾನೇ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ನಾನು ಯಾರ ತನುವಿನಲ್ಲಿ ಬರ್ತೀನಿ. ಮೈ ಆತಾ ಹಿ ಉಸ್ಮೆ ಜೋ 80 ಪೂರೇ 84 ಜನ್ಮ ಲೇತೆ. ಶಿವಬಾಬಾ ಹೇಳ್ತಾರೆ, ಯಾರ ಪೂರ್ಣ 84 ಜನ್ಮ ತೆಗೆದುಕೊಂಡಿರ್ತಾರೆ ಅವ್ರ ತನುವಿನಲ್ಲೇ ನಾನು ಬರೋದು. ಏಕ ದಿನ ಬಿ ಕಮ್ ನಹಿ. ಒಂದಿನನೂ ಅವ್ರದ್ದು ಕಮ್ಮಿ ಇರೋದಿಲ್ಲ. ಅಂದ್ರೆ ಬ್ರಹ್ಮ ಬಾಬಾ ಅವರು 84 ಜನ್ಮಗಳು ಸಂಪೂರ್ಣವಾಗಿ ಅನುಭವ ಮಾಡಿರೋವಂಥವ್ರು. ಒಂದ್ ದಿವಸನೂ ಕಡಿಮೆ ಇಲ್ಲ ಅವ್ರ ಈ ಡ್ರಾಮಾದಲ್ಲಿ. ಆದ್ರಿಂದ ಅವ್ರ ತನುವಿನಲ್ಲೇ ಬರ್ತೀನಿ ಅಂತಾರೆ. ಕೃಷ್ಣ ಪೈದಾ ಹುವಾ ಬಸ್ ಉಸ್ ಸಮಯ 16 ಕಲಾ ಸಂಪೂರ್ಣ ಟೆಹರಾ. ಶ್ರೀಕೃಷ್ಣ ಹುಟ್ಟುತ್ತಾ ಇದ್ದಂಗೆ ಆವಾಗಿಂದ 16 ಕಲಾ ಸಂಪೂರ್ಣರಾಗಿದ್ರು. ಫಿರ್ ಸತೋ ರಜೋ ತಮೋ ಮೇ ಆತೆ ಹೈ. ಆ ನಂತರ ಸತೋ ರಜೋ ತಮೋ ಸ್ಟೇಜಸ್ನಲ್ಲಿ ಆತ್ಮ ಬರುತ್ತೆ. ಹರ್ ಚೀಸ್ ಪಹಲೆ ಸತೋ ಪ್ರಧಾನ್ ಫಿರ್ ಸತೋ ರಜೋ ತಮೋ ಮೇ ಆತಿ ಹೈ. ಪ್ರತಿಯೊಂದು ವಸ್ತುನು ಕೂಡ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಆಮೇಲೆ ಸತೋ ರಜೋ ತಮೋ ಸ್ಟೇಜ್ನಲ್ಲಿ ಬರ್ತವೆ ಅಂತಾರೆ. ಸತ್ಯುಗ ಮೇ ಬಿ ಐಸಾ ಹೋತಾ ಹೈ. ಸತ್ಯುಗದಲ್ಲಿ ಕೂಡ ಈ ರೀತಿ ಆಗುತ್ತೆ. बच्चा सतो प्रधान है, फिर बड़ा होगा कहेंगे अब हम भी यह शरीर छोड़ सतो प्रधान बच्चा बनता हूँ. ಈಗ ಮಕ್ಕಳು ಸತೋ ಪ್ರಧಾನವಾಗಿರ್ತಾರೆ, ಆಮೇಲೆ ದೊಡ್ಡವರಾಗ್ತಾರೆ, ಹೇಳ್ತಾರೆ ಈಗ ನಾವು ಈ ಶರೀರ ಬಿಟ್ಟು ಸತೋ ಪ್ರಧಾನ ಮಗು ಆಗ್ತೀನಿ ಅಂತ ಹೇಳ್ತಾರೆ. ತುಮ್ ಬಚ್ಚೋಂಕೋ ಇತನಾ ನಶಾ ನಹಿ ಹೈ. ನೀವು ಮಕ್ಕಳಿಗೆ ಇಷ್ಟೊಂದು ನಶೆ ಖುಷಿ ಇಲ್ಲ. खुशी का पारा नहीं चढ़ता है. जो अच्छे मेहनत करते हैं खुशी का पारा चढ़ता रहता है. ಯಾರು ಕಷ್ಟ ಪಡ್ತಾರೆ ಅವ್ರಿಗೆ ಖುಷಿ ಏರ್ತಾ ಇರುತ್ತೆ ಅಂತಾರೆ. ಶಕಲ್ ಹಿ ಖುಷ್ ನಮಃ ರತಿ.
ಅವ್ರ ಫೇಸು ಕೂಡ ಯಾವಾಗಲೂ ಕೂಡ ಅರಳಿರುತ್ತೆ ಅಂತಾರೆ. ಹಾಗೆ ಚಲ್ಕರ್ ತುಮಕೋ ಸಾಕ್ಷಾತ್ಕಾರ ಹೋತೆ रहेंगे. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಸಾಕ್ಷಾತ್ಕಾರಗಳು ಆಗ್ತಾ ಇರುತ್ತೆ. ಜೈಸೆ ಘರ್ ಕಾ ನಜದೀಕ್ ಆಕರ್ ಪਹੁಂಚತೆ ತೋ ವಹ ಭಿ ಘರ್ ಬಾರ್ ಮಕಾನ್ ಆದಿ ಯಾದ್ ಆತಾ ಹೈ ನಾ. ಹೇಗೆ ನೀವು ಎಲ್ಲಾದರೂ ದೂರ ಹೋಗಿ ಮನೆಗೆ ವಾಪಸ್ ಬರ್ತೀರಿ ಅಂದರೆ ಮನೆ ಎಲ್ಲ ನೆನಪಿಗೆ ಬರುತ್ತಲ್ವ. ಯಹ ಭಿ ಐಸೆ ಹೇ, ಇದು ಕೂಡ ಹಾಗೆ ಅಂತಾರೆ. ಪುರುಷಾರ್ಥ ಕರ್ತೆ ಕರ್ತೆ ತುಮಾರ ಪ್ರಾರಬ್ಧ ಜಬ್ ನಜದೀಕ್ ಹೋಗಿ ತೋ ಫಿರ್ ಬಹು ಸಾಕ್ಷಾತ್ಕಾರ ಹೋತೆ रहेंगे. ಯಾವಾಗ ನೀವು ಪುರುಷಾರ್ಥ ಮಾಡ್ತಾ ಹೋಗ್ತೀರಿ, ಪ್ರಾರಬ್ಧ ಅನ್ನೋದು ಹತ್ರ ಬರ್ತಾ ಹೋಗುತ್ತೆ, ಆವಾಗ ನಿಮಗೆ ಸಾಕ್ಷಾತ್ಕಾರಗಳು ಕೂಡ ಆಗ್ತಾ ಇರುತ್ತೆ. ಖುಷಿ ಮೇಲ್ रहेंगे, ಯಾವಾಗ ನೀವು ಖುಷಿನಲ್ಲಿ ಕೂಡ ಇರ್ತೀರಾ. ಜೋ ನಾಪಾಸ್ ಹೋತೆ ಹೇ ತೋ ಶರಮ್ ಕೆ ಮಾರೆ ಡೂಬ್ ಮರ್ತೆ ಹೇ. ಯಾರು ಫೇಲ್ ಆಗಿಬಿಡ್ತಾರೆ ಅವರು ನಾಚಿಕೆ ಪಟ್ಕೊಂಡು ಮುಳುಗೋಗ್ತಾರೆ. ತುಮಕೋ ತೋ ಬಾಬಾ ಬತಾ ದೇತೆ ಹೇ ಫಿರ್ ಬಹುತ್ ಪಶ್ತಾನ ಪಡೇಗ. ಮೊದಲೇ ಬಾಬಾ ಅವರು ಹೇಳ್ಬಿಡ್ತಾರೆ, ನೀವೇನಾದರೂ ಮಾಯೆಗೆ ವಶವಾಗಿಬಿಟ್ರಿ ಅಂದರೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅಪ್ನೆ ಭವಿಷ್ಯ ಕಾ ಭಿ ಸಾಕ್ಷಾತ್ ಕರೆಂಗೆ ಹಮ್ ಕ್ಯಾ ಬನೆಂಗೆ. ನಿಮ್ಮ ಭವಿಷ್ಯದ್ದು ನೀವು ಸಾಕ್ಷಾತ್ಕಾರ ಮಾಡ್ತೀರಾ, ನಾವೇನಾಗ್ತೀವಿ ಅಂತ ಬಾಬಾ ಸಿಕ್ಕಲಾಯಂಗೆ ಯ ವಿಕರ್ಮ ಅದಕ್ಕಿಯೇ ಬಾಬಾ ತೋರಿಸ್ತಾ ಇರ್ತಾರೆ. ನೀವು ಈ ಥರ ತಪ್ಪು ಮಾಡಿದಿರಿ, ಪೂರಾ ಪಡೆ ನಹಿ ಟ್ರೇಟರ್ ಬನೆ ಇಸ್ಲಿಯೇ ಸಜಾ ಮಿಲ್ತಿ ಹೇ. ಪೂರ್ತಿ ಓದಲೇ ಇಲ್ಲ ಅಂದರೆ ಟ್ರೈಟರ್ಗಳಾಗ್ಬಿಡ್ತಾರೆ, ಅದರಿಂದ ಶಿಕ್ಷೆ ಅನ್ನೋದು ಕೂಡ ಸಿಗುತ್ತೆ. ಸಾಕ್ಷಾತ್ಕಾರ ಇವೆಲ್ಲವೂ ಕೂಡ ಏನಾಗ್ತಾ ಇರುತ್ತೆ, ಸಾಕ್ಷಾತ್ಕಾರಗಳು ಆಗ್ತಾ ಇರುತ್ತೆ. ಬಿಗರ್ ಸಾಕ್ಷಾತ್ಕಾರ ಸಜಾ ಕೈಸೆ ದೇಂಗೆ. ಬಾಬಾ ಹೇಳ್ತಾರೆ, ಶಿಕ್ಷೆಗಳೇ ಇಲ್ಲ ಅಂದರೆ, ಸಾಕ್ಷಾತ್ಕಾರಗಳೇ ಆಗಲಿಲ್ಲ ಅಂದರೆ ಶಿಕ್ಷೆ ಹೆಂಗಾಗತ್ತೆ. तो भी बताते हैं तुमने यह किया उसका सजा है. ನೀವು ಈ ರೀತಿ ತಪ್ಪು ಮಾಡಿದ್ದೀರಿ, ಅದಕ್ಕೆ ಇದು ರಿಟರ್ನು. जब तक कर्मातीत अवस्था हो जाए तब तक कुछ ना कुछ निशानी रहेंगे. ಎಲ್ಲಿವರೆಗೆ ನಿಮಗೆ ಕರ್ಮಾತೀತ ಸ್ಥಿತಿ ಅಂತಕ್ಕಂಥದ್ದು ಬರೋದಿಲ್ಲ, ಅಲ್ಲಿವರೆಗೆ ಒಂದಲ್ಲ ಒಂದು ನಿಶಾನಿ ಇರುತ್ತೆ. ಆತ್ಮ ಪವಿತ್ರ ಹೋ ಜಾತೆ ಫಿರ್ ಶರೀರ್ ಛೋಡ್ ನಾ ಪಡೆ. ಆತ್ಮ ಯಾವಾಗ ಪವಿತ್ರ ಆಗೋಗ್ಬಿಡತ್ತೆ, ಅವಾಗ ಈ ದೇಹನೂ ಬಿಟ್ಟು ಆತ್ಮ ಮನೆಗೆ ಹೋಗ್ಬೇಕಾಗತ್ತೆ. ರಹನ ಆಸಕ್ಕೆ, ಆಮೇಲೆ ಇರೋಕ್ಕಾಗೋದಿಲ್ಲ. ಈ ಅವಸ್ಥಾ ತುಮಕೋ ಧಾರಣ ಕರಿ ಅಂದರೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸ್ಕೋಬೇಕು ಅಂತ ಇದ್ದಾರೆ ಬಾಬಾ. ಅಭಿ ತೋ ವಾಪಸ್ ಜಾಯೆ ತೋ ಫಿರ್ ನೈ ದುನಿಯಾ ಮೇ ಆನೆ ಕೆ ಲಿಯೆ ತಯಾರಿ ಕರ್ತೆ ಹೋ. ಈಗ ನೀವು ರಿಟರ್ನ್ ಜರ್ನಿ ವಾಪಸ್ ಹೋದ್ಮೇಲೆ ಹೊಸ ಪ್ರಪಂಚದಲ್ಲಿ ಬರೋದಕ್ಕೋಸ್ಕರ ನೀವು ತಯಾರಿ ಮಾಡ್ಕೊಳ್ತಾ ಇದ್ದೀರಿ. ತುಮಾರ ಪುರುಷಾರ್ಥ ಹಿ ಹೇ ಹಮ್ ಜಲ್ದಿ ಜಲ್ದಿ ಜಾಯೆ. ನೀವು ಸಾಧನೆ ಮಾಡ್ತಾ ಇರೋದೇನೆ ಬೇಗ ನೀವು ಪರಂಧಾಮಕ್ಕೆ ಹೋಗಬೇಕು ಅಂತ. ಫಿರ್ ಜಲ್ದಿ ಜಲ್ದಿ ಆಯೆ, ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಬೇಗ ಬೇಗ ಬರಬೇಕು. ಜೈಸೆ ಬಚ್ಚೋಂಕು ಖೇಲ್ ಮೇ ದೌಡ್ತೆ ಏನ, ಹೇಗೆ ಮಕ್ಕಳು ಕೂಡ ಓಡ್ತಾ ಇರ್ತಾರಲ್ಲ, ನಿಶಾನ್ ತಕ್ ಜಾಕರ್ ಫಿರ್ ಲೌಟ್ ಆನಾ ಹೇ. ಗುರಿ ತಲುಪಿಬಿಟ್ಟು ಮತ್ತೆ ರಿಟರ್ನ್ ಬರಬೇಕು. ತುಮಕೋ ಭಿ ಜಲ್ದಿ ಜಲ್ದಿ ಜಾನಾ ಹೇ, ನೀವು ಕೂಡ ಬೇಗ ಬೇಗ ಹೋಗಬೇಕು. ಫಿರ್ ಪೆಹಲೆ ನಂಬರ್ ಮೇ ನೈ ದುನಿಯಾ ಮೇ ಆನಾ ಹೇ, ಆಮೇಲೆ ಬೇಗ ಬೇಗ ಹೋಗಿ ಹೊಸ ಪ್ರಪಂಚದಲ್ಲಿ ಮೊದಲನೇ ನಂಬರ್ನಲ್ಲಿ ಬರಬೇಕು. ತೋ ತುಮಾರ ರೇಸ್ ಯಹ, ನಿಮ್ಮದು ಇದು ಸ್ಪೀಡ್ ರೇಸ್ ನಡೀತಾ ಇದೆ ಅಂತಾರೆ. ಸ್ಕೂಲ್ ಮೇ ಬಿ ರೇಸ್ ಕರಾತೇನ ತುಮಾರ ಯ ಪ್ರವೃತ್ತಿ ಮಾರ್ಗ ಹೇ. ಶಾಲೆಯಲ್ಲಿ ಕೂಡ ಕೆಲವರು ರೇಸ್ ಮಾಡಿಸ್ತಾರಲ್ವ, ಇಲ್ಲಿ ನಿಮ್ಮದು ಪ್ರವೃತ್ತಿ ಮಾರ್ಗ. ತುಮಾರ ಪೆಹಲೆ ಪವಿತ್ರ ಗೃಹಸ್ಥ ಧರ್ಮ ತಾ. ಮೊದಲು ನಿಮ್ಮದು ಎಂಥ ಧರ್ಮ ಇತ್ತೋ, ಪವಿತ್ರ ಗೃಹಸ್ಥ ಧರ್ಮ ಇತ್ತೋ. ಅಭಿ ತೋ ವಿಶೇಷ ಫಿರ್ ವೈಸ್ಲೆಸ್ ವರ್ಲ್ಡ್ ಬನೇಗ. ಈಗ ವಿಕಾರಿ ಆಗ್ಬಿಟ್ಟಿದೆ, ನೆಕ್ಸ್ಟ್ ನಿರ್ವಿಕಾರಿ ಪ್ರಪಂಚ ಆಗುತ್ತೆ. ಇನ್ ಬಾತೋಂಕೋ ತುಮ್ ಸ್ಮರಣ ಕರ್ತೆ ರಹೋ ತೋ ಬಿ ಬಹುತ್ ಖುಷಿ रहेंगे. ಈ ವಿಚಾರಗಳನ್ನು ನೀವು ಚೆನ್ನಾಗಿ ಸ್ಮರಣೆ ಮಾಡ್ತಾ ಇದ್ದರೆ ನಿಮಗೆ ತುಂಬ ಖುಷಿಯಾಗುತ್ತೆ. ಹಮ್ ಹಿ ರಾಜ್ಯ ಲೇತೆ ಹೇ ಫಿರ್ ಗವಾತೆ. ನಾವೇ ಸ್ವರ್ಗದ ರಾಜ್ಯ ಭಾಗ್ಯನ ತೊಗೊತೀವಿ ಮತ್ತು ನಾವೇ ಕಳ್ಕೊತೀವಿ. हीरो हीरोइन कहते हैं हीरे जैसा जन्म लेकर फिर कौड़ी जैसा जन्म में आते हैं. ವಜ್ರ ಸಮಾನವಾದಂಥ ಒಂದು ಜೀವನ ಇದು. ವಜ್ರ ಸಮಾನವಾದಂಥ ಜನ್ಮ ತೆಗೆದುಕೊಂಡು ಮತ್ತೆ ಕವಡೆ ಥರ ಜನ್ಮದಲ್ಲಿ ಬರ್ತೀರಾ. ಅಭಿ ಬಾಬಾ ಕೇತೆ ಹೇ ತುಮ್ ಕೌಡಿಯಾಂಕ ಪಿಚಾಡಿ ಟೈಮ್ ವೇಸ್ಟ್ ಮತ್ ಕರೋ. ಈಗ ತಂದೆ ಹೇಳ್ತಾರೆ, ನೀವು ಕವಡೆಗಳ ಹಿಂದೆ ಟೈಮನ್ನು ಕಳಿಬೇಡ್ರಿ. ಯಹ ಕೇತೆ ಹೇ ಹಮ್ ಟೈಮ್ ವೇಸ್ಟ್ ಕರ್ತೆ ಥೇ. ಇವರು ಕೂಡ ಹೇಳ್ತಾರೆ, ನಾವು ನಮ್ಮ ಟೈಮನ್ನು ವ್ಯರ್ಥವಾಗಿ ಕಳೀತಾ ಇದ್ರಿ. ತೋ ತುಮಕೋ ಬಿ ಕಹಾ ಅಬ್ ತುಮಕೋ ಮಾರೋ ಮೇರಾ ಬನ್ಕರ್ ಫಿರ್ ರೂಹಾನಿ ದಂಧಾ ಕರೋ. ಈಗ ತಂದೆ ಹೇಳ್ತಾರೆ, ನೀವು ನನ್ನವರಾಗಿ ಇದೇ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರಿ. ಜಟ್ ಸಬ್ ಕುಚ್ ಚೋಡ್ ದಿಯಾ. ತಕ್ಷಣ ಎಲ್ಲವನ್ನು ಬಿಟ್ಬಿಟ್ರು. ಪೈಸಾ ಕೊಯ್ ಫೇಂಕ ತೋ ನಹಿ ದೇಂಗೆನಾ.
ಎಲ್ಲ ಬಿಟ್ಟರು ಅಂತಂದರೆ ದುಡ್ಡು ಬಿಸಾಕಿದ್ರು ಅಂತಲ್ಲ. ಪೈಸಾ ತೋ ಕಾಮೆ ಆತೆ ನಾ, ದುಡ್ಡು ಕೆಲಸಕ್ಕೆ ಬರುತ್ತಲ್ಲ. ಪೈಸೆ ಬಿನಾ ಕೋಯಿ ಮಕಾನ್ ಆದಿ ಥೋಡಿ ಮಿಲ್ ಸಕ್ತಾ ಹೈ. ದುಡ್ಡು ಖರ್ಚು ಮಾಡಿದಿರಾ ಮನೆಯಲ್ಲಿ ಸಿಕ್ಕುತ್ತೆ. ಹಾಗೆ ಚಲ್ ಬಡೆ ಬಡೆ ಧನ್ವಾನ್ ಆಯೆಂಗೆ. ಮುಂದೆ ಹೋಗ್ತಾ ಹೋಗ್ತಾ ತುಂಬ ದೊಡ್ಡ ಸಾಹುಕಾರರೆಲ್ಲ ಈ ಜ್ಞಾನಕ್ಕೆ ಬಂದ್ಬಿಡ್ತಾರೆ. ಏಕ್ ದಿನ್ ತುಮಕೋ ಬಡೆ ಬಡೆ ಕಾಲೇಜ್ ಯೂನಿವರ್ಸಿಟಿ ಮೇ ಭಿ ಜಾಕರ್ ಭಾಷಣ ಕರ್ನಾ ಹೋಗ. ಒಂದು ದಿವಸ ಈ ಥರನೂ ಬರುತ್ತೆ, ದೊಡ್ಡ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಹೋಗ್ಬಿಟ್ಟು ನೀವು ಭಾಷಣ ಇದೆಲ್ಲ ಮಾಡಬೇಕು. ये सृष्टि का चक्र कैसे फिरता है, हिस्ट्री ಜಾಗ್ರಫಿ ರಿಪೀಟ್ ಹೋತಿ है ಆದಿ से अंत तक. ಈ ಪ್ರಪಂಚವೆಂಬ ನಾಟಕ ಯಾವ ಥರ ಸುತ್ತಾ ಇದೆ, ಇತಿಹಾಸ ಭೂಗೋಳ ಇದು ಆದಿಯಿಂದ ಅಂತ್ಯದವರೆಗೂ ಗೋಲ್ಡನ್ ಏಜ್ से ಐರನ್ ಏಜ್ ತಕ್ಕ ಸೃಷ್ಟಿ ಕಿ ಹಿಸ್ಟ್ರಿ ಜಾಗ್ರಫಿ ಹಮ್ ಬತಾ ಸಕ್ತೆ. ಚಿನ್ನದ ಯುಗದಿಂದ ಹಿಡಿದು ಕಬ್ಬಿಣದ ಯುಗದವರೆಗೂ ಕೂಡ ಈ ಸೃಷ್ಟಿ ಚಕ್ರದ ಜಾಗ್ರಫಿ ಹಿಸ್ಟ್ರಿ ಎಲ್ಲ ನೀವು ಹೇಳ್ಬೋದು. ಕ್ಯಾರೆಕ್ಟರ್ಸ್ಗೆ ऊपर तो तुम बहुत समझा सकते हो. ನಡವಳಿಕೆ ಬಗ್ಗೆ ನೀವು ತುಂಬ ಜನಕ್ಕೆ ಏನು ಮಾಡ್ಬೋದು, ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೋದು ಅಂತಾರೆ. ಇನ್ನು ಲಕ್ಷ್ಮೀನಾರಾಯಣಕ್ಕೆ ಮಹಿಮಾ ಕರೋ ಭಾರತ ಕಿತನಾ ಪಾವಂತ ದೈವಿ ಕ್ಯಾರೆಕ್ಟರ್ಸ್. ಈ ಲಕ್ಷ್ಮೀನಾರಾಯಣರದ್ದು ಮಹಿಮೆ ಮಾಡಿ ಭಾರತ ದೇಶ ಎಷ್ಟು ಸಾಹುಕಾರ ದೇಶ ಇತ್ತು, ದೈವಿ ನಡವಳಿಕೆ ಇತ್ತು. ಅಪ್ ತೋ ವಿಶೇಷ ಕ್ಯಾರೆಕ್ಟರ್, ಇವಾಗ ಏನಾಗ್ಬಿಟ್ಟಿದೆ, ವಿಕಾರಿ ಕ್ಯಾರೆಕ್ಟರ್ ಆಗ್ಬಿಟ್ಟಿದೆ. ಜರೂರ್ ಫಿರ್ ಚಕ್ರ ರಿಪೀಟ್ ಹೋಗ, ಸತ್ಯುಗ ಮತ್ತೆ ರಿಪೀಟೇಷನ್ ಆಗುತ್ತೆ. हम वर्ल्ड की हिस्ट्री ಜಾಗ್ರಫಿ सुना सकते हैं, वहाँ जाना भी अच्छे को चाहिए ना. ಈಗ ನಾವು ಪ್ರಪಂಚದ ಇತಿಹಾಸ ಭೂಗೋಳದ ಬಗ್ಗೆ ತಿಳಿಸ್ಕೊಡ್ತೀವಿ, ಅಲ್ಲಿ ಹೋಗಬೇಕಾಗಿರೋದು ಕೂಡ ಒಳ್ಳೆಯವರೇ ಹೋಗಬೇಕು. ಕೇಸೆ ಥಿಯೋಸಾಫಿಕಲ್ ಸೊಸೈಟಿ ಹೇ ವಹಾ ಭಾಷಣ ಕರೋ. ಹೇಗೆ ಬ್ರಹ್ಮವಿದ್ಯಾ ಸಮಾಜ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಿ ಭಾಷಣ ಮಾಡಿ. ಕೃಷ್ಣಕೋ ದೇವತಾ ಥಾ ಸತ್ಯುಗ ಮೇ ಥಾ. ಶ್ರೀಕೃಷ್ಣ ಅಂತೂ ದೇವತೆ ಆಗಿದ್ರು, ಸತ್ಯುಗದಲ್ಲಿದ್ರು. ಪೇಲೆ ಹೇ ಶ್ರೀಕೃಷ್ಣ ಜೋ ಫಿರ್ ನಾರಾಯಣ್ ಬಂತೆ. ಮೊಟ್ಟ ಮೊದಲು ಶ್ರೀಕೃಷ್ಣ ಇದ್ರು, ನಂತರ ಅದೇ ಆತ್ಮವಾಗಿ ಶ್ರೀಮನ್ನಾರಾಯಣ ಆಗ್ತಾರೆ. ಹಮ್ ಆಪ್ಕೋ ಶ್ರೀಕೃಷ್ಣಕ್ಕೆ 84 ಜನ್ಮ ಕಿ ಕಹಾನಿ ಸುನಾಯಿ. ನೀವು ಹೇಳಬೇಕು, ನಾವು ಶ್ರೀಕೃಷ್ಣನ 84 ಜನ್ಮಗಳ ಸ್ಟೋರಿ ಹೇಳ್ತೇವೆ, ಜೋ ಅವ್ರ ಕೋಯಿ ಸುನಾನ ಸಕೆ. ಬೇರೆ ಇನ್ಯಾರಿಗೂ ಈ ವಿಚಾರಗಳು ಗೊತ್ತೇ ಇಲ್ಲ. यह ಟಾಪಿಕ್ ಕಿತ್ನಿ ಬಡಿ ಹೈ, ಹೋಶಿಯಾರ್ ಕೋ ಭಾಷಣ ಕರ್ನಾ ಚಾಹಿಯೆ. ಈ ಟಾಪಿಕ್ಸ್ ಎಷ್ಟೊಂದು ಚೆನ್ನಾಗಿದ್ದಾವೆ, ಯಾರು ಹುಷಾರಿದ್ದಾರೆ ಅವ್ರಿಗೆ ಹೋಗ್ಬಿಟ್ಟು ಭಾಷಣ ಮಾಡಬೇಕು. ಅಭಿ ತುಮಾರೆ ದಿಲ್ ಮೇ ಆತಾ ಹೈ ಹಮ್ ವಿಶ್ವಕ್ಕೆ ಮಾಲೀಕ್ ಬನೆಂಗೆ, ಕಿತ್ನಿ ಖುಷಿ ಹೋನಿ ಚಾಹಿಯೆ. ಈಗ ನಮ್ಮ ಮನಸ್ಸಲ್ಲಿ ಬರಬೇಕು, ನಾವು ವಿಶ್ವದ ಮಾಲೀಕರಾಗ್ತೇವೆ, ಎಷ್ಟೊಂದು ಖುಷಿ ಇರಬೇಕು. ಅಂದರ್ ಬೈಟ್ ಯಹಾ ಜಪೋ ತೋ ತುಮಕೋ ಭಿ ಇಸ್ ದುನಿಯಾ ಮೇ ಕುಚ್ ಭಿ ಬಾಸೇಗಾ ನಹಿ. ನೀವು ಒಳಗಡೆನೆ ಕೂತ್ಕೊಂಡು ಈ ಒಂದು ಟಾಪಿಕ್ಕನ್ನು ಜಪಿಸ್ತಾ ಇದ್ದರೆ ನಿಮಗೆ ಬೇರೆ ಇನ್ನೇನೂ ಕೂಡ ಇಷ್ಟ ಆಗೋದಿಲ್ಲ. ಯಹಾ ತೋ ತುಮ್ ಆತೆ ಹಿ ಹೋ ವಿಶ್ವ ಕಾ ಮಾಲೀಕ್ ಬನ್ನಿ. ಇಲ್ಲಿಗೆ ಬರೋದೇ ನೀವು ವಿಶ್ವದ ಮಾಲೀಕರಾಗ್ಲಿಕ್ಕೋಸ್ಕರ. ಪರಂಪಿತ ಪರಮಾತ್ಮ ದ್ವಾರ ವಿಶ್ವ ತೋ ಇಸ್ ದುನಿಯಾ ಕೋ ಹಿ ಕಹಾ ಜಾತಾ ಹೈ. ಪರಮಾತ್ಮನಿಂದಲೇ ನಾವು ವಿಶ್ವದ ಮಾಲೀಕರಾಗ್ತೀವಿ. ವಿಶ್ವ ಅಂತ ಈ ಪ್ರಪಂಚಕ್ಕೆ ಹೇಳಲಾಗುತ್ತೆ. ಬ್ರಹ್ಮಲೋಕ ವ ಸೂಕ್ಷ್ಮವತನಕ್ಕೂ ವಿಶ್ವ ನಹಿ ಕಹೆಂಗೆ. ಬ್ರಹ್ಮಲೋಕಕ್ಕಾಗಲಿ ಅಥವಾ ಬೇರೆ ಇನ್ಯಾವುದೋ ಲೋಕಕ್ಕಾಗಲಿ ವಿಶ್ವ ಅಂತ ಹೇಳೋದಿಲ್ಲ ಅಂತಾರೆ. ತೋ ಬಾಬಾ ಕೇತೆ ವಿಶ್ವ ಕಾ ಮಾಲೀಕ್ ನಹಿ ಬನ್ತಾ ಹೂँ. ಶಿವಬಾಬಾ ಹೇಳ್ತಾರೆ, ನಾನು ವಿಶ್ವದ ಮಾಲೀಕ ಆಗೋದಿಲ್ಲ, ಇಸ್ ವಿಶ್ವ ಕಾ ಮಾಲೀಕ್ ತುಮ್ ಬಚ್ಚೋಂ ಕೋ ಬನಾತಾ ಹೂँ. ನೀವು ಮಕ್ಕಳಿಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ. ಕಿತ್ನಿ ಗುಹ್ಯ ಬಾತೆ ಹೇ. ಇವೆಲ್ಲ ಎಷ್ಟೊಂದು ಗುಹ್ಯವಾಗಿರ್ತಕ್ಕಂಥ ವಿಚಾರಗಳಾಗಿದ್ದಾವೆ. ತುಮಕೋ ವಿಶ್ವ ಕಾ ಮಾಲೀಕ್ ಬನಾತಾ ಹೂँ, ಫಿರ್ ತುಮ್ ಮಾಯಾಕ್ಕೆ ದಾಸ್ ಬನ್ ಜಾತಿ. ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ, ಆಮೇಲೆ ನೀವು ಬಂದ್ಬಿಟ್ಟು ದಾಸರಾಗ್ಬಿಡ್ತೀರಾ ಮಾಯೆಗೆ. ಯಹಾ ತೋ ಸಾಮ್ನೆ ಯೋಗ ಮೇ ಬಿಟಾತೆ ಹೋ, ಯಾದ್ ದಿಲಾನಿ ಹೇ ಆತ್ಮಾಭಿಮಾನಿ ಹೋ ಬೈಟೋ. ಇಲ್ಲಿ ಬಾಬಾ ಅವ್ರ ಮಕ್ಕಳಿಗೆ ನೆನಪುಗಳನ್ನು ತರಿಸ್ತಾ ಇದ್ದಾರೆ. ನೀವು ಆತ್ಮಾಭಿಮಾನಿಗಳ ಕೂತ್ಕೊಳ್ಳಿ, ಬಾಪ್ಕೋ ಯಾದ್ ಕರೋ 5 ಮಿನಿಟ್ ಬಾದ್ ಫಿರ್ ಬೋಲೋ. ಈಗ ತಂದೆಯನ್ನು ನೆನಪು ಮಾಡಿ 5 ನಿಮಿಷ ಏನು ಮಾಡಬೇಕು, ನೀವು ಇದನ್ನು ಮಾಡಿ ಅಂತಾರೆ. ತುಮಾರೆ ಯೋಗ ಕಾ ಪ್ರೋಗ್ರಾಮ್ ಚಲ್ತೆ ನಾ ಬಹುತೋಂ ಕಾ ಬುದ್ಧಿ ಬಾಹರ್ ಚಲಿ ಜಾತಿ. ನಿಮ್ಮದು ಯೋಗದ ಪ್ರೋಗ್ರಾಮ್ ನಡೀತಾ ಇರುತ್ತೆ, ಬಹಳಷ್ಟು ಜನಕ್ಕೆ ಬುದ್ಧಿ ಹೊರಗಡೆ ಹೊರಟೋಗುತ್ತೆ. ಇಸ್ಲಿಯೇ 5-10 ಮಿನಿಟ್ ಬಾದ್ ಭಿ ಫಿರ್ ಸಾವಧಾನ್ ಕರ್ನಾ ಹೇ. ಈಗ ನೋಡಿ, ಬಹಳಷ್ಟು ಜನಕ್ಕೆ ಬುದ್ಧಿ ಹೊರಗಡೆ ಹೋಗುತ್ತೆ, ಅದರಿಂದ 5 ಅಥವಾ 10 ನಿಮಿಷ ನಂತರ ಎಚ್ಚರಿಕೆಯಿಂದ ಇರಬೇಕು. ಅಪನೇಕೋ ಆತ್ಮ ಸಮಜ್ ಬೈಟೆ ಹೋ. ಈಗ ನೀವು ಆತ್ಮ ಅಂತ ತಿಳ್ಕೊಂಡು ಕೂತ್ಕೊಂಡಿದ್ದೀರಿ.
बाबा को याद करते हो तो खुद का भी अटेंशन रहेगा. ಬಾಬಾ ನೆನಪು ಮಾಡ್ತಾ ಇರ್ತೀರಿ ಅಂದರೆ ನಿಮ್ಮ ಮೇಲೆ ನಿಮಗೆ ಗಮನ ಕೂಡ ಇರುತ್ತೆ. ಬಾಬಾ ಯ ಸಬ್ ಯುಕ್ತಿಯ ಬತಲಾತೆ ಹೇ ಗಡಿ ಗಡಿ ಸಾವಧಾನ್ ಕರೋ. ಬಾಬಾ ಅವರೆಲ್ಲ ಯುಕ್ತಿಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೆ ಎಚ್ಚರಿಕೆಯಿಂದ ಇರಿ. ಅಪ್ನೆ ಕೋ ಆತ್ಮ ಸಮಾಜ ಶಿವ ಬಾಬಾ ಕೋ ಯಾದ್ ಮೇ ಬೈಟೆ ಹೋ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಶಿವ ತಂದೆ ನೆನಪಿನಲ್ಲಿ ಕೂತ್ಕೋಬೇಕು. ಯ ಕಿಸ್ಕಿ ಬುದ್ಧಿ ಭಟ್ಕನ ಹೋಗಾತೋ ಕಡೆ ಹೋ ಜಾಯಂಗೆ. ಇವಾಗ ಯಾರ್ದಾರ ಬುದ್ಧಿ ಅನ್ನೋದು ಅಲೆದಾಡ್ತಾ ಇತ್ತು ಅಂತಂದರೆ ಅವರು ನಿಂತ್ಕೊತಾರೆ. ಗಡಿ ಗಡಿ ಯಾದ್ ದಿಲಾನ ಚಯ್ಯೆ. ಕ್ಷಣ ಕ್ಷಣಕ್ಕೂ ಕೂಡ ಏನು ಮಾಡಬೇಕಾಗಿದೆ, ಇದನ್ನೇ ನೀವು ನೆನಪು ಮಾಡ್ತಾ ಇರಬೇಕಾಗಿದೆ. ಬಾಬಾ ಕಿ ಯಾದ್ ಸೆ ಹಿ ಉಸ್ ಪಾರ್ ಚಲೆ ಜಾಯಂಗೆ. ಬಾಬಾ ಅವ್ರು ನೆನಪು ಮಾಡ್ತಾ ಮಾಡ್ತಾ ಆ ಕಡೆಗೆ ನೀವು ಹೊರಟೋಗ್ತೀರಾ. ಗಾತೆ ಬಿ ಹೇ ಕೆವಯ್ಯ ನಯ್ಯ ಮೇರಿ ಪಾರ್ ಲಗಾವೋ. ಗಾಯನ ಕೂಡ ಇದೆ, ನಮ್ಮ ಒಂದು ದೋಣಿಯನ್ನು ಪಾರು ಮಾಡು ಅಂಬಿಗ ಅಂತ. ಮುಕ್ತಿಧಾಮ ಮೇ ಜಾನೆ ಕೆ ಲಿಯೆ ಆಧಾ ಕಲ್ ಭಕ್ತಿ ಕಿ ಹೇ. ಪರಂಧಾಮಕ್ಕೆ ಹೋಗೋದಕ್ಕೆ, ಮುಕ್ತಿಧಾಮಕ್ಕೆ ಹೋಗೋಕ್ಕೆ ಅರ್ಧ ಸಮಯದಿಂದ ನೀವು ಭಕ್ತಿ ಮಾಡಿದ್ದೀರಿ. ಬಾಬಾ ಕೇತೆ ಮುಜೆ ಯಾದ್ ಕರೋ ಮುಕ್ತಿಧಾಮ ಮೇ ಚಲೆ ಜಾಯಂಗೆ. ಈಗ ತಂದೆ ಹೇಳ್ತಾರೆ, ನೀವು ಈಗ ನನ್ನ ನೆನಪು ಮಾಡ್ತಾ ಇದ್ರೆ ಪರಂಧಾಮಕ್ಕೆ ರಿಟರ್ನ್ ಮಾಡ್ತೀರಾ ಜರ್ನಿ. ತುಮ್ ಬೈಟ್ತೆ ಹಿ ಹೋ ಪಾಪ್ ಕಟ್ನೆ ಕೆ ಲಿಯೆ, ಪಾಪ್ ಕರ್ತೆ ತೋಡಿಯೇ ಚಯ್ಯೆ. ಈಗ ನೀವು ಇಲ್ಲಿ ಕೂತ್ಕೊಂಡಿರೋದೇ ಯೋಗ ಮಾಡಿ ಪಾಪಗಳನ್ನೆಲ್ಲ ನಾಶ ಮಾಡ್ಕೊಳ್ಳೋಕ್ಕೆ. ಹೊಸದಾಗಿ ಏನೋ ಪಾಪ ಮಾಡ್ಕೋಬಾರ್ದು. ನಹಿ ತೋ ಫಿರ್ ಪಾಪ ರಹ ಜಾಯೇಗ. ಇಲ್ಲ ಅಂದರೆ ಏನಾಗುತ್ತೆ, ಆತ್ಮದಲ್ಲಿ ಪಾಪ ಉಳ್ಕೊಂಡು ಬಿಡುತ್ತೆ. ನಂಬರ್ 1 है या पुरुषार्थ. इससे अपने को आत्मा समझ बाप को याद करो. ಮೇಯ್ನ್ ಇರೋವಂಥದ್ದು ನಂಬರ್ 1 ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡೋದೇ ಪುರುಷಾರ್ಥ ಅಂತಾರೆ. ಐಸಾ ಸಾವಧಾನ್ ಕರ್ತೆ ಕರ್ತೆ ಅಪ್ನೆ ಅಟೆನ್ಷನ್ ರಹೇಗಾ. ಈ ರೀತಿ ನೀವು ಎಚ್ಚರಿಕೆಯಲ್ಲಿ ಇರ್ತಾ 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 ನಿಮ್ಮದು ಕೂಡ ಅಟೆನ್ಷನ್ ಆಗುತ್ತೆ. ಖುದ್ಕೋ ಬಿ ಸಾವಧಾನ್ ಕರ್ನ ಹೈ. ಈಗ ಸ್ವಯಂವನ್ನು ಕೂಡ ನೀವೇನು ಮಾಡ್ಕೋಬೇಕಾಗಿದೆ, ಎಚ್ಚರಿಕೆಯಿಂದ ನೋಡ್ಕೋಬೇಕಾಗಿದೆ, ನಾನು ಏನು ಮಾಡಬೇಕು ಅಂತ. ಖುದ್ ಬಿ ಯಾದ್ ಮೇ ಬೈಟೋ ಅವರೋಂ ಕೋ ಬಿ ಬಿಟಾವ್. ನೀವು ಚೆನ್ನಾಗಿ ನೆನಪು ಮಾಡಿ ಬೇರೆಯವ್ರಿಗೂ ಕೂಡ ಚೆನ್ನಾಗಿ ನೆನಪಿಸಿ. ಹಮ್ ಆತ್ಮ ಹೇ ಜಾತೆ ಹೇ ಅಪನೆ ಗರ್. ನಾವು ಆತ್ಮಗಳು ಹೋಗ್ತೇವೆ. ಎಲ್ಲಿಗೆ ಹೋಗ್ತೇವೆ? ನಮ್ಮ ಮನೆಗೆ, ಮೂಲ ಮನೆಗೆ ಹೋಗ್ತೇವೆ. ತೋ ಯಹ ಏಕ ಗಡಿ ಬೀಮಾರಿ ಹೇ ಇಸ್ಲಿಯೇ ಸಬ್ ರಸಾತಾಲ್ ಮೇ ಚಲೆ ಗಯೇ ಹೇ. ಇದು ಒಂದು ಕಠಿಣವಾದಂಥ ಒಂದು ಕಾಯಿಲೆ ಆಗಿದೆ. ಅದರಿಂದನೇ ಎಲ್ಲರೂ ಕೂಡ ಏನಾಗಿದ್ದಾರೆ, ರಸಾತಾಳಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ. ಉನ್ಕೋ ಫಿರ್ ಸಾಲ್ವೇಜ್ ಕರ್ನ ಹೈ. ಕೆಳಗಡೆಗೆ ಹೊರಟೋಗ್ಬಿಟ್ಟಿರೋರ್ನೆಲ್ಲ ಇವಾಗ दड़ा सेरसी. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. अपना टाइम रूहानी ದಂಧೆ में सफल करना. ನಿಮ್ಮ ಒಂದು ಸಮಯವನ್ನು ಆತ್ಮಿಕ ಬಿಸ್ನೆಸ್ ಮಾಡಿ ಮಾಡಿ ಸಫಲ ಮಾಡ್ಕೊಳ್ಳಿ. हीरे जैसा जीवन बनाना है, अपने को सावधान करते रहना. ವಜ್ರ ಸಮಾನವಾದಂಥ ಒಂದು ಜೀವನವನ್ನು ರೂಪಿಸ್ಕೋಬೇಕು. ಅಂದಮೇಲೆ ನಿಮ್ಮ ಜೀವನವನ್ನು ಏನು ಮಾಡ್ಕೋಬೇಕು, ಚೆನ್ನಾಗಿ ಸಾವಧಾನ ಎಚ್ಚರಿಕೆಯಿಂದ ಇಟ್ಕೋಬೇಕು. ಶರೀರ ಸಮಜ್ನೆ ಕಿ ಕಡಿ ಬೀಮಾರಿ ಹೇ ಸೆ ಬಚ್ನೆ ಕಾ ಪುರುಷಾರ್ಥ ಕರ್. ನಾನು ಶರೀರ ಅಂತ ತಿಳ್ಕೊಳ್ಳೋ ಅಂಥ ಕಠಿಣ ಕಾಯಿಲೆ ಇದೆ ಇದು. ಇದರಿಂದ ನಿಮ್ಮ ನೀವು ಬಚಾವ್ ಮಾಡ್ಕೊಳ್ಳಿ. ಕಭಿ ಬಿ ಮಾಯಾ ಕಾ ದಾಸ್ ನಹಿ ಬನ್ನ. ಎಂದು ಮಾಯೆಗೆ ವಶ ಆಗಬೇಡ್ರಿ. ಅಂದರ್ ಮೇ ಬೈಟ್ ಜಾಪ್ನ ಹೇ ಹಮ್ ಆತ್ಮ ಹೇ. ಒಳಗಡೆನೇ ಕೂತ್ಕೊಂಡು ಚೆನ್ನಾಗಿ ಜಾಪ ಮಾಡ್ತಾ ಇರಬೇಕು, ನಾನು ಆತ್ಮ. ಖುಷಿ ರಹೇ ಹಮ್ ಬೆಗ್ಗರ್ ಸೆ ಪ್ರಿನ್ಸ್ ಬನ್ರಿ. ನಿಮಗೆ ಖುಷಿ ಇರಬೇಕು. ನಾವು ಬೆಗ್ಗರಿಂದ ಏನಾಗ್ತಾ ಇದ್ದೀವಿ, ಪ್ರಿನ್ಸ್ಗಳಾಗ್ತಾ ಇದ್ದೀವಿ. ವರದಾನ. वॉइसलेस की शक्ति द्वारा सूक्ष्म वतन व तीनों लोकों का अनुभव करने वाले श्रेष्ठ भाग्यवान आत्मा भव. ನಿರ್ವಿಕಾರಿ ಶಕ್ತಿಯಿಂದ ಸೂಕ್ಷ್ಮವತನ ಮತ್ತು 3 ಲೋಕಗಳ ಅನುಭವ ಮಾಡುವಂಥವ್ರು ಶ್ರೇಷ್ಠ ಭಾಗ್ಯವಂತರು ಆಗಿರಿ. जिन बच्चों के पास वॉइसलेस की शक्ति है, बुद्धियों बिल्कुल रिफाइन है, ऐसे भाग्यवान बच्चे सहज ही तीनों लोकों का सौर कर सकते हैं. ನೋಡಿ, ಯಾರ ಬುದ್ಧಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ, ನಿರ್ವಿಕಾರಿ ಆಗಿದೆ, ಅವರು ರಿಫೈನ್ ಆಗಿರೋವಂಥವ್ರು ಭಾಗ್ಯವಂತ ಮಕ್ಕಳು ಸಹಜವಾಗಿ 3 ಲೋಕಗಳ ಯಾತ್ರೆ ಮಾಡ್ಕೊಂಡು ಬರ್ತಾರೆ. सूक्ष्म वतन तक अपने संकल्प पहुंचाने के लिए सर्व संबंधों का सार वाली महीन बुद्धि महीन याद चाहिए. ಸೂಕ್ಷ್ಮ ಲೋಕದವರೆಗೂ ಕೂಡ ಸಂಕಲ್ಪಗಳನ್ನು ತಲುಪಿಸ್ಲಿಕ್ಕೋಸ್ಕರ ಸರ್ವ ಸಂಬಂಧಗಳನ್ನು ಸಾರ ಏನಿದೆ, ಸೂಕ್ಷ್ಮ ನೆನಪು ಅನ್ನೋದು ಬೇಕು. ಯಹಿ
सबसे ಪವರ್ಫುಲ್ ತಾರ್ है ಇದೇ ಎಲ್ಲಕ್ಕಿಂತಲೂ ಶಕ್ತಿಶಾಲಿಯಾಗಿರತಕ್ಕಂಥ ಒಂದು ದಾರ ಆಗಿದೆ. इसके बीच में माया इंटरफियर नहीं कर सकती ಇದರ ಮಧ್ಯದಲ್ಲಿ ಮಾಯೆ ಅನ್ನುವಂಥದ್ದು ಪ್ರವೇಶ ಮಾಡೋದಿಲ್ಲ. तो सूक्ष्म वतन की रौनक का अनुभव करने के लिए स्वयं को वैश्लेष शक्ति से सहज संपन्न बनाओ. ಬಾಬಾ ಹೇಳ್ತಾರೆ ಸೂಕ್ಷ್ಮ ವತನದ ಒಂದು ರೋನಕ್ಕನ್ನು ಅನುಭವ ಮಾಡಬೇಕು ಅಂತಂದರೆ, ಅದರ ಒಂದು ವೈಭವವನ್ನು ಅನುಭವ ಮಾಡಬೇಕು ಅಂದರೆ ಸ್ವಯಂ ಅನ್ನು ನಿರ್ವಿಕಾರಿ ಶಕ್ತಿಯಿಂದ ಸಂಪನ್ನರನ್ನಾಗಿ ಮಾಡ್ಕೊಳ್ಳಿ. ಸ್ಲೋಗನ್ ಕಿಸಿ ವ್ಯಕ್ತಿ ವಸ್ತು व वैभव के प्रति आकर्षित होना ही कंपेनियन बाबा के संकल्प से भी तलाक देना. ಯಾವುದೇ ವ್ಯಕ್ತಿ ವಸ್ತು ವೈಭವದ ಪ್ರತಿ ಆಕರ್ಷಿತರಾಗೋದು ಅಂದರೆ ಬಾಬಾ ಅವ್ರ ಜೊತೆಗಾರ ಏನಿದ್ದಾರೆ ಅಂಥವ್ರಿಗೆ ಸಂಕಲ್ಪದಿಂದ ಏನಾಗೋದು ಡೈವರ್ಸ್ ಕೊಡೋದಾಗಿದೆ. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. मीठे बच्चे अपने कैरेक्टर सुधारने के लिए याद की यात्रा में रहना है. ಶಿವಬಾಬಾ ತಿಳಿಸ್ಕೊಡ್ತಾರೆ ತಮ್ಮ ನಡವಳಿಕೆಗಳನ್ನು ಪರಿವರ್ತನೆ ಮಾಡಲಿಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಅಂದರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಚೆನ್ನಾಗಿ ಮೆಡಿಟೇಷನ್ ಮಾಡಬೇಕು. ಬಾಬಾ ಕಿ ಯಾದ್ ಸೆ ಹಿ ತುಮೆ ಸದಾ ಸೌಭಾಗ್ಯಶಾಲಿ ಬನಾಯಂಗೆ. ಬಾಬಾ ಅವ್ರು ನೆನಪು ಮಾಡ್ತಾ ಇದ್ದಾಗ ತಾವು ಸದಾ ಸೌಭಾಗ್ಯಶಾಲಿಗಳು ಆಗ್ಬಿಡ್ತೀರಾ. ಪ್ರಶ್ನೆ ಅವಸ್ಥಾ ಕಿ ಪರಕ್ ಕಿಸ್ ಸಮಯ ಹೋತಿ ಹೈ. ಅವಸ್ಥೆಯ ಒಂದು ಪರೀಕ್ಷೆ ಯಾವ ಸಮಯದಲ್ಲಿ ಆಗುತ್ತೆ. ಅಚ್ಚಿ ಅವಸ್ಥಾ ಕಿಸೆ ಕಹೆಂಗೆ. ಒಳ್ಳೆ ಅವಸ್ಥೆ ಅಂತ ಯಾವುದು ಕೇಳಲಾಗುತ್ತೆ. ಉತ್ತರ ಇದೆ ಅವಸ್ಥಾ ಕಿ ಪರಕ್ ಬೀಮಾರಿಕೆ ಸಮಯ ಹೋತಾ ಹೈ. ಮನುಷ್ಯನ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಬೇಕಾದ್ರೆ ಕಾಯಿಲೆ ಬಂದಾಗ ನೋಡಬೇಕು ಅಂತಾರೆ. बीमारी में भी सदा खुशी बनी रहे तो खुश मिजाज चेहरे से सबका बाबा का याद दिलाते रहो. ಕಾಯಿಲೆ ಬಂದಾಗ ಖುಷಿಯಲ್ಲಿರಬೇಕು, ಎಲ್ಲರಿಗೂ ಖುಷಿ ಚಹರೆಯಿಂದ ಬಾಬಾ ಅವ್ರ ನೆನಪನ್ನು ತರಿಸ್ತಾ ಇರಬೇಕು. ಯಹಿ ಹೈ ಅಚ್ಚಿ ಅವಸ್ಥಾ. ಇದನ್ನು ಹೇಳಲಾಗತ್ತೆ ಒಳ್ಳೆ ಅವಸ್ಥೆ ಅಂತ. अगर खुद रोएंगे उदास होंगे दूसरों को खुश मिजाज कैसे बनाएंगे. ಒಂದು ವೇಳೆ ನೀವೇ ಅಳ್ತಾ ಇದ್ರೆ ಬೇರೆಯವ್ರಿಗೂ ಕೂಡ ಉದಾಸರಾಗಿ ಕಾಣಿಸ್ಕೊತಾ ಇದ್ರೆ ನೀವು ಖುಷಿಯಾಗಿಲ್ಲ ಅಂದರೆ ಹೆಂಗೆ ಸೇವೆ ಮಾಡೋಕ್ಕಾಗುತ್ತೆ. ಕುಚ್ ಬಿ ಹೋ ಜಾಯೆ ರೋನಾ ನಹಿ. ಏನೇ ಆದರೂ ಪರವಾಗಿಲ್ಲ ಅಳಬೇಡಿ ಅಂತಾರೆ. ಅಂದರೆ ಶರೀರ ನಾನು ಅಂತ ತಿಳ್ಕೊಂಡಾಗ ಅಳು ಬರುತ್ತೆ, ಆತ್ಮ ನಾನು ಅಂತ ತಿಳ್ಕೊಂಡಾಗ ಕರ್ಮ ಲೆಕ್ಕಾಚಾರ ಮುಗೀತಾ ಇದೆ ಅನ್ನೋಂಥ ಒಂದು ಖುಷಿ ಆಗುತ್ತೆ. ಹೇಗೆ ಬ್ರಹ್ಮ ಬಾಬಾರವ್ರದ್ದು ಎಕ್ಸಾಂಪಲ್ ಇದೆ. ದಾದಿಗಳೆಲ್ಲ ಹೇಳ್ತಾ ಇದ್ರಲ್ಲ, ಬಾಬಾ ಅವ್ರಿಗೆ ಶರೀರದ ಕಾಯಿಲೆ ಬಂದರೂ ಕೂಡ ಅವರು ಬಿಲ್ಕುಲ್ ಶರೀರದಿಂದ ಡಿಟ್ಯಾಚ್ ಆಗ್ತಾ ಇದ್ರು. ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟರ್ಗಳನ್ನೇ ಕೇಳ್ತಾ ಇದ್ರು ಹೇಗಿದ್ದೀರಾ ಅಂತ. ಯಾವುದೇ ಒಂದು ಫೀಲಿಂಗ್ಸ್ನಲ್ಲಿ ಬರ್ತಾ ಇರಲಿಲ್ಲ. ಇದೇ ಬೇರೆ ನಾನೇ ಬೇರೆ ಅನ್ನುವಂಥ ಅನುಭವನ ಮಾಡ್ತಾ ಇದ್ರು. ಓಂ ಶಾಂತಿ. ದೋ ಅಕ್ಷರ ಗಾಯೆ ಜಾತೆ ಹೈ ದುರ್ಭಾಗ್ಯಶಾಲಿ ಸೌಭಾಗ್ಯಶಾಲಿ. ಸೌಭಾಗ್ಯ ಚಲಾ ಜಾತಾ ಹೈ ದುರ್ಭಾಗ್ಯ ಕಹಾ ಜಾತಾ ಹೈ. ಎರಡು ಅಕ್ಷರ ಹೇಳಲಾಗುತ್ತೆ, ದುರ್ಭಾಗ್ಯಶಾಲಿಗಳು ಸೌಭಾಗ್ಯಶಾಲಿಗಳು ಅಂತ. ಸೌಭಾಗ್ಯ ಹೊರಟೋಗುತ್ತೆ, ದುರ್ಭಾಗ್ಯ ಅಂತ ಹೇಳಲಾಗುತ್ತೆ. ಸ್ತ್ರೀ ಕಿ ಪತಿ ಮರ್ ಜಾತಾ ಹೈ ತೋ ದುರ್ಭಾಗ್ಯ ಕಹಾ ಜಾತಾ ಹೈ. ಲೌಕಿಕ ಪ್ರಪಂಚದ ಉದಾಹರಣೆ ಹೇಳ್ತಾ ಇದ್ದಾರೆ. ಸ್ತ್ರೀಗೆ ಯಾರಾದರೂ ಪತಿ ಸತ್ತೋಗ್ಬಿಟ್ರೆ ಅದನ್ನು ದುರ್ಭಾಗ್ಯ ಅಂತಾರೆ. ಅಕೇಲಿ ಹೋ ಜಾತೀನ, ಒಂಟಿ ಆಗ್ಬಿಡ್ತಾಳಲ್ಲ. ಅಭಿ ತೋ ತುಮ್ ಜಾನ್ತೆ ಹೋ ಸದಾ ಕೆ ಲಿಯೆ ಸೌಭಾಗ್ಯಶಾಲಿ ಬಂತೆ ಹೈ. ಈಗ ನಿಮಗೆ ಗೊತ್ತಿದೆ ನಾವು ಬಾಬಾ ಅವ್ರ ಮಕ್ಕಳಾದ್ಮೇಲೆ ಸದಾ ಕಾಲಕ್ಕೆ ಸೌಭಾಗ್ಯಶಾಲಿಗಳು ಆಗ್ತೀವಿ. ವಹಾ ದುಃಖ ಕಿ ಬಾತ್ ನಹಿ. ಸತ್ಯುಗದಲ್ಲಿದ್ದಾಗ ದುಃಖದ ಮಾತೇ ಇರೋದಿಲ್ಲ. ಮೃತ್ಯು ಕಾ ನಾಮ್ ನಹಿ ಹೋತಾ ಹೈ. ಸತ್ಯುಗದಲ್ಲಿ ಸಾವಿನ ಹೆಸರೇ ಇರೋದಿಲ್ಲ. ವಿಧವಾ ನಾಮ್ ಹಿ ನಹಿ ಹೋತಾ ಹೈ. ವಿಧವೆ ಅನ್ನುವಂಥ ಹೆಸರೇ ಇರೋದಿಲ್ಲ. ವಿಧವಾ ಕೋ ದುಃಖ ಹೋತಾ ಹೈ ನಾ. ವಿಧವೆಯರಿಗೆ ದುಃಖ ಆಗುತ್ತಲ್ವಾ. ರೋತಿ ರಹತಿ ಹೈ. ವಿಧವೆಯರೇನು